ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. AB ಪ್ರಾಪರ್ಟೀಸ್ ವತಿಯಿಂದ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವ ಬಡಾವಣೆ ಲಭ್ಯ ಇದೆ. 20-30 ನಿವೇಶನಗಳು ನಿಮಗೀಗ ಸಿಗ್ತಾ ಇದೆ ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರೆ 5 ಗ್ರಾಂ ಚಿನ್ನ ಉಚಿತ ಮತ್ತು ನೋಂದಣಿ ವೆಚ್ಚ ಕೂಡ ಉಚಿತ. ಸಂಪರ್ಕ ಮಾಡಬಹುದು AB ಪ್ರಾಪರ್ಟೀಸ್. ಮತ್ತು ಲವಣ ತೈಲಂ, ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಪಥ್ಯದ ಆಹಾರ ಕ್ರಮವಿಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ. ಆಯು ಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ವಾರದ ಮೊದಲನೇ ದಿನ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಇನ್ನು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ ಮತ್ತು ಅಸಮಂಜಸ ಇರುವಂತಹ ರಾಶಿಗಳು ಯಾವುದು, ಅವ್ರು ಮಾಡಬೇಕಾಗಿರುವಂತಹ ಅನುಷ್ಠಾನದ ಪರಿಹಾರ ಹೇಗೆ ಅನ್ನೋದನ್ನು ಶ್ರೀನಿವಾಸ್ ಶರ್ಮಾ ಅವರು ತಿಳಿಸ್ಕೊಡ್ತಾರೆ. ಇನ್ನು 08041219999 ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ದೂರವಾಣಿ ಸಂಖ್ಯೆ. ಖಂಡಿತವಾಗಿಯೂ ಕರೆ ಮಾಡಬಹುದು, ಗುರುಜ ಜೊತೆಗೆ ನೇರವಾಗಿ ಮಾತಾಡಬಹುದು. ಪತ್ರಗಳನ್ನು ಬರಿತೀರಿ ಅಂದರೆ ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 ಬೆಂಗಳೂರು 1. ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರೆಯುತ್ತೀರಿ ಅಂತ ಅಂದರೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂತಹ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣಿಸುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕು. ಇನ್ನು ಮನುಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಕೂಡ ನೀವು ಪತ್ರಗಳನ್ನು ಬರೀಬಹುದು, ಆದರೆ ಇಲ್ಲಿ ಕಡ್ಡಾಯವಾಗಿ ಫೋಟೋ ಅಗತ್ಯ ಇರೋದಿಲ್ಲ. 9538868222 ಇದು ನಮ್ಮ ವಾಟ್ಸಪ್ ದೂರವಾಣಿ ಸಂಖ್ಯೆ. ಇಲ್ಲಿಗೆ ನೀವು ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನು ವಾಟ್ಸಪ್ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸ್ಕೊಡ್ಬಹುದು. ಇನ್ನು ವೀಕ್ಷಕರೇ, ಗುರುಜಿಯವರ ಅಪಾಯಿಂಟ್ಮೆಂಟ್ ಬೇಕು ಅಥವಾ ಶ್ರೀನಿವಾಸ್ ಶರ್ಮಾ ಅವರ ಅಪಾಯಿಂಟ್ಮೆಂಟ್ ಬೇಕು ಅಂದರೆ ಅದಕ್ಕೆ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗುರುಜಿಯವರನ್ನ ಭೇಟಿಯಾಗಬೇಕಂದ್ರೆ ಇರುವಂಥ ದೂರವಾಣಿ ಸಂಖ್ಯೆಗಳು. ಅಪಾಯಿಂಟ್ಮೆಂಟ್ ಇಲ್ಲಿಗೆ ನೀವು ಕರೆ ಮಾಡಿ ತಗೊಳ್ಬೇಕಾಗತ್ತೆ. ಇನ್ನು ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿಯಾಗಬೇಕು ಅಂದರೆ 08035235206 08035235206 ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಬೋದು. ಇನ್ನು ವೀಕ್ಷಕರೇ, ನಾಳೆ ಮಂಗಳವಾರ ಒಂದು ವಿಶೇಷ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡ್ಲಿಕ್ಕೆ ಗುರುಜರು ಆಗಮಿಸ್ತಾ ಇದ್ದಾರೆ. ಕೆಂಪಾಪುರ ಕ್ಷೇತ್ರಕ್ಕೆ ಅಮ್ಮ ಶಕ್ತಿ ಪೀಠದ ವತಿಯಿಂದ ಶ್ರೀ ಮಹಾಪ್ರತ್ಯಂಗಿರಾ ದೇವಿ ಹೋಮವನ್ನು ಬಹಳ ಶಾಸ್ತ್ರೋಕ್ತವಾಗಿ ನಿರ್ವಹಿಸಲಾಗ್ತಾ ಇದೆ. ನಾಳೆ ಸಂಜೆ ಸುಮಾರು 6 ಗಂಟೆ ಹೊತ್ತಿಗೆ ಗುರುಜರು ಆಗಮಿಸ್ತಾರೆ. ಅಮ್ಮ ಶಕ್ತಿ ಟ್ರಸ್ಟ್, ಅಮ್ಮ ಶಕ್ತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಿರ್ವಹಿಸಲಾಗ್ತಾ ಇದೆ ಶ್ರೀ ಮಹಾಪ್ರತ್ಯಂಗಿರಾ ದೇವಿ ಹೋಮವನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಶ್ರೀ ಕ್ಷೇತ್ರ ಕೆಂಪಾಪುರ, ಸೂಲಿಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸ್ಥಳವನ್ನು ಮತ್ತೊಮ್ಮೆ ಹೇಳ್ತೀನಿ, ಶ್ರೀ ಕ್ಷೇತ್ರ ಕೆಂಪಾಪುರ, ಸೂಲಿಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಖಂಡಿತವಾಗಿಯೂ ನೀವು ಕೂಡ ಭಾಗವಹಿಸಬಹುದು ಶ್ರೀ ಪ್ರತ್ಯಂಗಿರಾ ದೇವಿಯ ವಿಶೇಷವಾದಂತಹ ಹೋಮ ಕಾರ್ಯದಲ್ಲಿ.
ಗುರುಜರು ಆಗಮಿಸ್ತಾ ಇದ್ದಾರೆ. ಖಂಡಿತವಾಗಿ ನೀವು ಕೂಡ ಭಾಗವಹಿಸಿ, ಹೋಮದಲ್ಲಿ ಭಾಗವಹಿಸೋದ್ರ ಜೊತೆಗೆ ಗುರುಜರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಬಹುದು ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಗುರುಜರನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತೃಭ್ಯಾಂ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮಸ್ತೆ ಮಹಾಶಕ್ತಿದೇವತಾಭ್ಯೋ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ವಂದನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವೃಸದಾಂ ಧೌತಾಂ ತ್ರಿನೇತ್ರೋಜ್ವಲಾಂ ಮುಂಧೇ ಪೃಷ್ಠಕಪಾಸಮಂಕುಶಿರಾಂ ಸೃಗ್ಭೂಷಿತಾಮುಜ್ವಲಾಂ ವಾಂಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ ಶ್ರಿಯಂ ಶ್ರೀಂ ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ದೇವಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಅಂಬಾಂ ಶ್ರೀಂ ಕಾತ್ಯಾಯಿನಿ ನವದುರ್ಗಾಯೈ ನಮಃ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ತ್ರಿಶಕ್ತಿಸ್ವರೂಪಿಣ್ಯಾದಿ ಶ್ರೀಮದ್ ಮಹಾಲಕ್ಷ್ಮೀದೇವತಾಭ್ಯೋ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ವಾರದ ಮೊದಲನೇ ದಿವಸ ತಾವು ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ ಅಂತ ನನ್ನ ಆರಾಧ್ಯ ದೇವತೆಯಾದಂಥ ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಮಹದಾಸೆ ಇದೆ. ಭಗವಂತ, ನಾನು ಇವತ್ತು ಪ್ರಾರಂಭಿಸ್ತಕ್ಕಂತಹ ಈ ಕಾಯಕ ಅಥವಾ ಈ ಒಂದು ಕೆಲಸ ಕಾರ್ಯಗಳು ಶ್ರೇಷ್ಠದಾಯಕವಾಗಿ ಹೆಚ್ಚಿನ ಫಲವನ್ನು ಕೊಡಲಿಯಪ್ಪ ಅಂತ ಪ್ರತಿಯೊಬ್ಬರ ಕೋರಿಕೆಯೂ ಅದನ್ನೇ. ಆದರೆ ಮನುಷ್ಯನ ಗ್ರಹಗತಿಗಳಿದೆಯಲ್ಲ, ಆ ಗ್ರಹಗತಿಗಳು ಮನುಷ್ಯನಿಗೆ ಬೇಕು ಬೇಡಗಳನ್ನು, ಆಗು ಹೋಗುಗಳನ್ನು ಅಥವಾ ನಡೆ ನಡವಳಿಕೆಗಳನ್ನು ಎಲ್ಲವನ್ನೂ ಸಹಿತ ತನ್ನ ಆಟದಂತೆ ಆಡಿಸುತ್ತೆ. ಹಾಗಾಗಿ ಒಂದಷ್ಟು ಜನ ಕಣ್ಣೀರು ಹಾಕೋರಿದ್ದಾರೆ, ಒಂದಷ್ಟು ಜನ ನಗುಮುಖದಲ್ಲಿರ್ತಕ್ಕಂಥವರಿದ್ದಾರೆ. ನಿನ್ನೆವರೆಗೂ ಸಂಕಷ್ಟಗಳನ್ನು ನೋಡಿ ಇವತ್ತು ತೃಪ್ತಿಯನ್ನು ಕಾಣತಕ್ಕಂಥವರು ಒಂದಷ್ಟು ಜನ ಇದ್ದಾರೆ. ಆದರೆ ಒಂದಂತೂ ಸತ್ಯ, ಅಣುರೇಣ ತೃಣಕಾಷ್ಟವೂ ಅವನ ಅಧೀನವೇ. ನಾವು ಅಂದುಕೊಂಡಿದ್ದನ್ನೆಲ್ಲವೂ ಸಹಿತ ಸಾಧನೆ ಆಗುವುದಿಲ್ಲ. ಆದರೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದನ್ನು ಅನ್ಯ ಮಾರ್ಗಗಳನ್ನು ತುಳಿದ್ರೆ ಅದು ಯಾವತ್ತೂ ಸಮಂಜಸವಾಗಿರುವುದಿಲ್ಲ. ನ್ಯಾಯಬದ್ಧವಾದಂಥ ಹೆಜ್ಜೆಯನ್ನು ನಾವು ಹಾಕಿದ್ರೆ ಅದರ ಫಲಾಫಲಗಳನ್ನು ಭಗವಂತ ಕೊಡ್ತಾನೆ. ಅದಕ್ಕಾಗಿ ಹಿರಿಯರು ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಸಾಕಷ್ಟು ಜನ ಅನುಭವಿಗಳು ಅವರ ಅನುಭವದ ಮಾತುಗಳನ್ನು ಹೇಳಿದ್ದಾರೆ. ನಡೆಯುವ ಹೆಜ್ಜೆ, ಹಾಕುವ ಹೆಜ್ಜೆ ಅಥವಾ ನಾವು ಮಾತಾಡುವಂತಹ ಪ್ರತಿ ಮಾತು ಧರ್ಮದೆಡೆ ಇರಬೇಕು ಅಂತ. ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದನ್ನು ಶಾಸ್ತ್ರಬದ್ಧವಾದಂತಹ ರೀತಿಯಲ್ಲೇ ಇದ್ದರೆ ಭಗವಂತ ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ. ಅದರಲ್ಲೂ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ವಾರದ ಮೊದಲನೇ ದಿನ ಸೋಮವಾರ. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಶಿವನ ಅನುಗ್ರಹದಿಂದ ಎಲ್ಲವನ್ನೂ ಸಹಿತ ಸಿದ್ಧಿಪಡಿಸ್ಕೊಳ್ಬಹುದು. 27 ನಕ್ಷತ್ರ, 12 ರಾಶಿಗಳಲ್ಲಿ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಇವತ್ತೊಂದಷ್ಟು ಸಮಸ್ಯೆ ಇದೆ. ಆ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಪರಿಹಾರ ಏನು ಅದನ್ನು ನಾವು ನೋಡೋಣ. ಕೂತ್ಕೊಳ್ಳಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಸೋಮವಾರ ಇವತ್ತು. ಈ ಶುಭ ದಿನದ ವಿಶೇಷತೆ ಏನು ಅಂತ ಈಗ ಗುರುಜಿಯಿಂದ ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣ. ಖಂಡಿತ ಬಾ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಚಕ್ರೇಶ್ವರಿ ಅನುಗ್ರಹ ಪ್ರಸಾದ ಪ್ರಸೀದ ಪ್ರಸೀದ ಪ್ರಸೀದ. ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ದೇವಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೇ ನಮಃ. ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ
ವಾರದ ಮೊದಲನೇ ದಿವಸ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಜೀವನ ಯಶಸ್ಸಾಗಿರಲಿ. ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಮಟ್ಟಿಗೆ ತಮ್ಮ ವಿದ್ಯಾಭ್ಯಾಸದ ಕಾಲವನ್ನು ಅಮೂಲ್ಯವಾದಂಥ ಸುಂದರವಾದಂಥ ಕ್ಷಣಗಳನ್ನು ಅನ್ಯ ಮಾರ್ಗಗಳಲ್ಲಿ ತುಳಿದು ತಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ. ವಿದ್ಯಾರ್ಥಿಗಳ ಬದುಕು ಹೇಗೆ ಅಂದರೆ, ನೀವು ದುಡಿಬೇಕಾದ್ದಿಲ್ಲ, ನೀವು ಕಷ್ಟಪಡಬೇಕಾದ್ದಿಲ್ಲ. ನಿಮ್ಮ ಕಷ್ಟ ನಿಮ್ಮ ಶ್ರಮ ಏನಿದ್ರೂ ನಿಮ್ಮ ತಂದೆ ತಾಯಿಯ ಅಪೇಕ್ಷೆ ಈಡೇರಿಸ್ತಕ್ಕಂಥದ್ದು. ಏನಪ್ಪ ಅಂದರೆ, ಲಕ್ಷಣವಾಗಿ ರೂಮಲ್ಲಿ ಕೂತ್ಕೊಂಡು ಬುಕ್ಸನ್ನು ಓದ್ತಕ್ಕಂಥದ್ದು. ಹಾಳಾದ ಮೊಬೈಲ್ನ ರೂಮಿಂದ ಹೊರಗಡೆ, ಬಾಗಿಲಿಂದ ಹೊರಗಡೆ ಇಡಿ. ಅಥವಾ ನಿಮ್ಮ ಮೊಬೈಲ್ ಬೇಕೇ ಬೇಕು ಅನ್ನೋಗಿದ್ರೂ ಯಾವುದೋ ಒಂದು ಕ್ಷಣ ಮಾತ್ರ ಮೊಬೈಲ್ನ ನೋಡಿ ಪಕ್ಕದಲ್ಲಿಡಿ. ಇತ್ತೀಚೆಗೆ ಸಾಮಾನ್ಯಕ್ಕೆ, ಅದರಲ್ಲೂ ಮೊನ್ನೆ ಒಂದು ಕಣ್ಣಿನ ಡಾಕ್ಟರ್ ಹತ್ರ ನಾನು ಭೇಟಿ ಮಾಡಿದಾಗ, ನೇತ್ರ ವೈದ್ಯರ ಹತ್ರ, ಆ ನೇತ್ರ ತಜ್ಞರು ಹೇಳೋ ಮಾತೇನೆಂದರೆ, ಇತ್ತೀಚಿನ ದಿನಗಳಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳು ಸಹಿತ ವಯಸ್ಸಿನ ತಾರತಮ್ಯವಿಲ್ದಿರ ಸಣ್ಣ ಮಕ್ಕಳಿಂದ ಹಿಡಿದು ಒಂದು PU ಕಾಲೇಜು ಬರ್ತಕ್ಕಂತಹ ವಿದ್ಯಾರ್ಥಿನಿಯರವರೆಗೂ ಎಲ್ಲರಿಗೂ ಕಣ್ಣಿನ ಪ್ರಾಬ್ಲಮ್ ಬರ್ತಿದೆ. ಸಾಕಷ್ಟು ಜನ ಕಣ್ಣಿನ ಸಮಸ್ಯೆಗಳನ್ನು ಹೊತ್ತು ಬರ್ತಿದ್ದಾರೆ ಅಂತ. ಆದರೆ ವೈದ್ಯರ ಮಾತನ್ನು ಯಾತಕ್ಕೆ 4 ಜನ ಮುಂದೆ ಅಥವಾ ಮೀಡಿಯಾ ಮುಂದೆ ಯಾತಕ್ಕೆ ಬರ್ತಿಲ್ಲ, ಇದನ್ನು ಯಾಕೆ ಹೇಳ್ತಿಲ್ಲ, ಅವ್ರನ್ನ ಹೇಳಿಕ್ಕೆ ಬಿಡ್ತಿಲ್ಲ. ಅವ್ರನ್ನ ಅಲ್ಲಿಂದಲೇ ಅದನ್ನು ಕೂಡಿಸ್ತಾರೆ. ಇಂತಹ ಒಂದು ವಿಚಾರಗಳನ್ನು ನೀವು ಹೊರಗಡೆ ತರಬಾರ್ದು ಅಂತಲೂ ಹೇಳ್ತಾರೆ. ನೋಡಿ, ಕೆಲವು ನಿರ್ಬಂಧನೆಗಳಿರೋದ್ರಿಂದ ಕೆಲವು ಸತ್ಯಾಂಶಗಳು, ಕೆಲವು ರಹಸ್ಯಗಳು ಹೊರ ಬೀಳೋದೇ ಇಲ್ಲ. ಹಾಗಾಗಿ ನಿಮ್ಮೆಲ್ಲರೂ ಸಹಿತ ಕೈ ಮುಗಿದು ಕೇಳೋದಿಷ್ಟೇ, ದೇಹಕ್ಕೆ ಪ್ರಧಾನವಾಗಿರ್ತಕ್ಕಂಥದ್ದು ನೇತ್ರಗಳು. ಈ ದೇಹಕ್ಕೆ ಪ್ರಧಾನವೇ ನೇತ್ರ. ನೋಡಿ, ಕೈಯಿಲ್ಲ, ಕಾಲಿಲ್ಲ, ಕಾಲಿಗೆ ಇಟ್ಟು ಬಿತ್ತು, ಕೈಗೆ ಇಟ್ಟು ಬಿತ್ತು, ಅಥವಾ ಇನ್ನೇನೋ ಪೆಟ್ಟಾಯಿತು, ಒಂದು ಮೂಲೆ ಕೂತ್ಕೊಂಡ್ರು ಸುಂದರವಾದ ಪ್ರಪಂಚವನ್ನು ನೋಡುವಂಥದ್ದಿರಬೇಕು. ಆ ಪ್ರಪಂಚವನ್ನೇ ನೋಡಿದಿರ ನಿಮ್ಮ ಕಣ್ಣುಗಳು ಹಾಳು ಮಾಡ್ಕೊಂಬಿಟ್ರೆ ನಿಮ್ಮ ಪರಿಸ್ಥಿತಿ ಏನು? ನಾಳೆ ದಿವಸ ನಿಮ್ಮ ಬದುಕೇನು? ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಾತ, ವಯಸ್ಸಾಗಿರ್ತಕ್ಕಂಥ ಅಜ್ಜಿ ತಾತ ಇದ್ದಾರಲ್ಲ, ವಯಸ್ಸಾಗಿರ್ತಕ್ಕಂಥ ಅಜ್ಜಿ ತಾತನ ಅವರ ಕಣ್ಣುಗಳಲ್ಲಿರುವ ಶಕ್ತಿ ಇವತ್ತು ಮಕ್ಕಳಲ್ಲಿದ್ದಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮಕ್ಕಳಿಗೆ ಬಾಲ್ಯದಲ್ಲೇ ಅವ್ರಿಗೊಂದು ಕನ್ನಡಕ ಬೇಕು. ಜೊತೆಗೆ ಬಾಲ್ಯದಲ್ಲೇ ಅವರ ದೂರದೃಷ್ಟಿ ಕಡಿಮೆ ಆಗ್ತಾ ಇದೆ. ಬಾಲ್ಯದಲ್ಲೇ ಅವರ ಕಣ್ಗಳಲ್ಲಿರ್ತಕ್ಕಂತಹ ಸಣ್ಣ ಪುಟ್ಟ ನರಗಳಲ್ಲಿ ರಕ್ತ ಚಲನೆ ಅಂತಕ್ಕಂಥದ್ದು ಸಮಂಜಸವಾಗಿ ಆಗದಂಥ ರೀತಿಯಲ್ಲಿದೆ. ಕಾರಣ, ಈ ಮೊಬೈಲ್ನಲ್ಲಿರ್ತಕ್ಕಂತಹ ಲೈಟ್ ಇದೆಯಲ್ಲ, ಪವರ್ ಇದೆಯಲ್ಲ, ಅದು ಕಣ್ಣುಗಳ ಮೇಲೆ ಬೀಳ್ತಕ್ಕಂಥ ದುಷ್ಪರಿಣಾಮದಿಂದ. ಹಾಗಾಗಿ ಯಾತಕ್ಕಾಗಿ ಮಾತು ಹೇಳ್ತಿದ್ದೇನೆ ಅಂದರೆ, ವಿದ್ಯಾರ್ಥಿಗಳ ಜೀವನ ಅಮೂಲ್ಯವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ನಿಮಗಾಗಿ ಭಗವಂತ ಸಾಕಷ್ಟು ಕಾಲವನ್ನು ಕೊಟ್ಟಿದ್ದಾನೆ. ಜೊತೆಗೆ ನಿಮಗಾಗಿ ನಿಮ್ಮ ತಂದೆ ತಾಯಂದರು ತನ್ನ ಜೀವನವನ್ನು ಗಂಧದ ಕಲ್ತರ ಗಂಧ ತೆಯ್ತಾರೆ. ಅಂದರೆ ಅಂತಹ ಒಂದು ಶ್ರಮದಿಂದ ನಿಮ್ಮನ್ನು ಸಾಕಿ ಸಲಹೆ ದೊಡ್ಡವ್ರನ್ನ ಮಾಡಬೇಕಾದ್ರೆ ನೀವು ಅವ್ರಿಗಾಗಿ ನೀವು ಕೊಡಬೇಕಾದಂತಹದ್ದು ಒಳ್ಳೆಯ ಅಂಕಗಳನ್ನು, ಅಂದರೆ ವರ್ಷದ ಕೊನೆಯಲ್ಲಿ ಬರ್ತಕ್ಕಂಥ ಮಾರ್ಕ್ಸ್ ಚೆನ್ನಾಗಿ ಬರಲಿ. ಅದು ಬರಬೇಕಾದ್ರೆ ನಿಮ್ಮ ಸಬ್ಜೆಕ್ಟ್ಸು ಕರೆಕ್ಟಾಗಿ ಓದಬೇಕು. ಓದೋದ್ರ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಟ್ಟರೆ ವಿದ್ಯಾಭ್ಯಾಸದ ಮೂಲ ಅರ್ಥ ಆಗ ಅರ್ಥಪೂರ್ಣವಾಗಿರುತ್ತೆ. ಯಾಕೆಂದರೆ ವಿದ್ಯಾರ್ಥಿಯ ಬದುಕು ಅಷ್ಟು ವಿಶೇಷ. ಆ ವಿದ್ಯಾರ್ಥಿಯ ಜೀವನ ಚೆನ್ನಾಗಿರಬೇಕಾದ್ರೆ ಬೇಕು ಬೇಡಗಳನ್ನು ಸ್ವಲ್ಪ ಮಟ್ಟಿಗೆ ದೂರ ಇಡಿ. ಇನ್ನು ಆಹಾರ ಪದ್ಧತಿಗೆ ಬಂದರೆ, ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಮಾಡ್ತಕ್ಕಂಥ ಆಹಾರಗಳನ್ನು ಊಟ ಮಾಡೋದೇ ಇಲ್ಲ. ಬರೀ ಹೋಟೆಲ್ ಬೇಕು, ಪಿಜ್ಜಾ ಬರ್ಗರೇ ಬೇಕು, ಅಥವಾ ಮತ್ತೊಂದು ಬೇಕು, ಮಗದೊಂದು ಬೇಕು. ಅದರ ಕಡೆ ನಾಲಿಗೆ ರುಚಿಗೆ ಹೋಗಿ ಅಲ್ಲೂ ಸಹಿತ ಕೆಮಿಕಲ್ಸ್ ಅಂತಕ್ಕಂಥದ್ದು, ಟೇಸ್ಟಿಂಗ್ ಪೌಡರ್ ಎಲ್ಲಿ ಬೀಳುತ್ತೋ ಅಲ್ಲಿ ನಾಲಿಗೆ ವಿಪರೀತವಾಗಿ ರುಚಿ ತಗೊಳುತ್ತೆ. ಇಷ್ಟು ತಿನ್ನೋತಕ್ಕಂಥವ್ರು ಅಷ್ಟು ತಿನ್ನಕ್ಕೆ ಶುರು ಮಾಡ್ತೀರಿ. ಅದಾದ ನಂತರ ಸ್ವಲ್ಪ ದಿನದಲ್ಲೇ ತಿನ್ನೋದೇ ಬೇಡಪ್ಪ ಅನಿಸೋ ಮಟ್ಟಿಗೆ ಬರುತ್ತೆ. ಜೊತೆಗೆ ನಿಮ್ಮ ದೇಹದ ಆರೋಗ್ಯ ಹೆಚ್ಚು ಕಮ್ಮಿ ಆಗುತ್ತೆ. ಬೇಡವಾದಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಆರೋಗ್ಯ ಅನಾರೋಗ್ಯಕ್ಕೆ ತಿರುಗುತ್ತೆ. ವಿದ್ಯಾರ್ಥಿಗಳ ಬದುಕು ಅಲ್ಲಿ ಹಾಳಾಗುತ್ತೆ. ವಿದ್ಯಾರ್ಥಿಗಳು ಒಂದು ನಾಲಿಗೆ ರುಚಿ, ಎರಡನೇದು ನಿಮ್ಮ ಕಣ್ಣಿನ ರುಚಿ. ಈ ಕಣ್ಣು ನೋಡಬೇಕಾದ್ದು ನೋಡಬಾರದ್ದೇನಿದೆ ಅದನ್ನು ದೂರ ಮಾಡಿ. ಅದು ನೋಡೋ ವಯಸ್ಸು ನಿಮ್ಮ ಮುಂದೆ ಇದ್ದೇ ಇರುತ್ತೆ. ಆದರೆ ಇವತ್ತಿನ ದಿವಸನೇ ನೀವು ಆ ಒಂದು ಮಾರ್ಗದಲ್ಲಿ ಇಳಿದು ಬಿಟ್ಟರೆ ನಿಮ್ಮ ಜೀವನ ಹಾಳು ಮಾಡ್ಕೊಳ್ತೀರಿ. ಹಾಗೆ ಮನೇಲಿರ್ತಕ್ಕಂಥ ಪೋಷಕರು, ತಂದೆ ತಾಯಂದರು, ತಮಗೊಂದು ಕಿವಿ ಮಾತಿದೆ. ನಿಮ್ಮ ಮನೆ ಮಕ್ಕಳನ್ನು ನೀವೇ ವೀಕೆಂಡ್ ಬಂತು ಅಂದರೆ, ನೀವು ಬಹುಶಃ ಈ ವೀಕೆಂಡು ಅದೆಲ್ಲ ನೀವು ನೋಡಿದ್ರಾ? ನೀವು ಯಾವತ್ತಾದ್ರೂ ಇದು ಸುಖ ನೋಡಿದ್ದೀರಾ? ಒಂದು ದಿವಸಕ್ಕಾದರೂ ನಿಮ್ಮ ತಂದೆ ತಾಯಿ ಹತ್ರ 10 ರೂಪಾಯಿ ಪಾಕೆಟ್ ಮನಿ ತೊಗೊಂಡು ನೀವು ರಸ್ತೆಗೆ ಬಂದಿಲ್ಲ, ಅಥವಾ ಹೊರಗಡೆ ಬಂದು ಹೋಟೆಲ್ ಒಂದು ಊಟ ಮಾಡಿಲ್ಲ. ಆದರೆ ನಿಮ್ಮ ಮನೆ ಮಕ್ಕಳಿಗೆ ನೀವೇ ದಾರಿ ತಪ್ಪಿಸ್ತಾ ಇದ್ದೀರಿ. ವಾರ ಬಂತು ಅಂದರೆ, ಶನಿವಾರ ಬಂತು ಅಂದರೆ ವೀಕೆಂಡು ನಡೀರಿ ಆಚೆಗೆ ಹೋಗೋಣ. ಯಾಕೆಂದರೆ ಆಗ ನಿಮ್ಮ ತಂದೆ ಸಂಪಾದನೆ ಕಡಿಮೆ ಇತ್ತು, ಇವತ್ತು ನಿಮ್ಮ ಸಂಪಾದನೆ ಬೇರೆ ದಾರಿಗಳಲ್ಲಿದೆ. ಸಾಕಷ್ಟು ಅನುಕೂಲವಾಗಿ ಸಂಪಾದನೆ ಇದೆ, ಭಗವಂತ ಕೊಟ್ಟಿದ್ದಾನೆ ನಿಜ. ಕೊಟ್ಟಿರ್ತಕ್ಕಂಥದ್ದನ್ನು ಸದ್ವಿನಿಯೋಗಪಡಿಸ್ಕೊಳ್ಳಿ. ಆ ದುಡ್ಡನ್ನು ಕೂಡಿಟ್ಟು ಮುಂದಕ್ಕೆ ಅದಕ್ಕೆ ಬೇಕಾದ ಮಕ್ಕಳಿಗೆ ದಾರಿ ಮಾಡಿ. ಆದರೆ ಮಕ್ಕಳ ಜೀವನ ನಾವೇ, ನಮ್ಮ ಹಿರಿಯರು, ಪೋಷಕರು, ನಮ್ಮ ಮನೆ ಮಕ್ಕಳ ಜೀವನವನ್ನು ನಾವು ಹಾಳು ಮಾಡಬಾರ್ದು. ನಮಗೊಂದು ಪ್ರೀತಿ, ನಾನು ಕಷ್ಟಪಟ್ಟಿದ್ದು ನನ್ನ ಮಕ್ಕಳು ಕಷ್ಟಪಡಬಾರ್ದು. ಇದೆಲ್ಲರೂ ಹೇಳುವಂಥದ್ದು. ಪ್ರತಿಯೊಬ್ಬರ ಪೋಷಕರ ಬಾಯಲ್ಲೂ ಇದೇ ಮಾತೇ ಬರುತ್ತೆ. ನಾನು ಕಷ್ಟಪಟ್ಟಿದ್ದೀನಿ, ಹಾಗಂತ ನನ್ನ ಮಕ್ಕಳು ಕಷ್ಟ ಬೇಡ. ನಿನ್ನ ಮಕ್ಕಳು ಕಷ್ಟ ಬೇಡ ಅಂದರೆ ಓದಿಸೋದೇ ಬೇಡ. ಅವರು ಓದಿ ದೊಡ್ಡವರಾಗಿ ನಾಳೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ಒಬ್ಬರು ಹಿರಿಯರು, ಒಬ್ಬರು ಪಂಡಿತರು, ತಿಳಿದಿರ್ತಕ್ಕಂಥವ್ರು, ಒಬ್ಬ ಜ್ಞಾನಿಗಳು ಒಂದು ಮಾತು ಹೇಳಿದ್ರು. ಅವರು ಇವತ್ತಿಗೂ ಸಹಿತ ತಿಂಗಳಿಗೆ 30 ದಿವಸದಲ್ಲಿ ಅವ್ರು ಉಡುವಂತಹ ಪಂಚೆಗಳು ಬಹುಶಃ ಅವ್ರ ಹತ್ರ ಇದ್ದರೆ 12 ಪಂಚೆ ಇರ್ಬೋದು.
ಅವರ ಧರ್ಮಪತ್ನಿಯವ್ರಿಗೆ ಇರ್ತಕ್ಕಂಥದ್ದು ಬಹುಶಃ ಇದ್ರೆ ಒಂದು 12ರಿಂದ 13 ಸೇರೆ ಇರ್ಬೋದು. ಅದನ್ನು ಬಿಚ್ಚಿ ಇವತ್ತು ಇಟ್ಕೊಂಡ್ರೆ 2 ದಿವಸಕ್ಕೆ ಒಂದ್ಸತಿ 3 ದಿವಸಕ್ಕೆ ಒಂದ್ಸತಿ ರೊಟೇಷನ್ ಮಾಡ್ತಾ ಇರ್ತಾರೆ. ಯಾರಾದರೂ ಒಬ್ಬರು ಅತಿಥಿಗಳು ಒಂದು ವಸ್ತ್ರ ತಂದುಕೊಟ್ರೆ ಇಲ್ಲಿರ್ತಕ್ಕಂಥ ಒಂದು ವಸ್ತ್ರವನ್ನು ತೆಗೆದು ಇನ್ನೊಬ್ರು ಕೊಟ್ಬಿಡ್ತಾರೆ. ಅಂದರೆ ತನ್ನ ಬೀರುವಲ್ಲಿ ತನ್ನ ಕಬೋರ್ಡಲ್ಲಿ ಹುಡುಕಿದ್ರೆ ಅಷ್ಟೇ ಇರಬೇಕು, ಅಷ್ಟರಲ್ಲೇ ಅವರು ರೊಟೇಷನ್ ಮಾಡ್ತಾ ಇರಬೇಕು. ಹೊಸದಾಗಿ ಬಂದದ್ದನ್ನು ಮನೇಲಿರ್ತಕ್ಕಂಥ ಒಂದನ್ನು ಲೆಸ್ ಮಾಡ್ತಾರೆ, ಹೊಸದನ್ನು ಆ್ಯಡ್ ಮಾಡ್ತಾರೆ. ಉದ್ದೇಶ ಅವ್ರಿಗೆ ಜಾಸ್ತಿ ಅಂದರೆ ಜಾಗ ಕಡಿಮೆ ಇದೆ ಅಥವಾ ಇನ್ನೇನೋ ಮತ್ತೊಂದು ಅಂತಲ್ಲ, ಏನು ಮಾಡಿದ್ರೂ ಅದಕ್ಕೊಂದು ಅರ್ಥ ಇರಬೇಕು. ಹಾಗೆ ಮಕ್ಕಳಿಗೆ ಆಹಾರ ಪದ್ಧತಿಗಳಲ್ಲಿ ಸರಿಯಾದ ಆಹಾರವನ್ನು ಮನೆಯಲ್ಲೇ ಮಾಡಿರ್ತಕ್ಕಂಥ ಅಡುಗೆಯನ್ನು ಜೊತೆಗೆ ಎಲ್ಲರೂ ಜೊತೆಯಲ್ಲಿ ಕೂಡಿಸ್ಕೊಂಡು ಊಟ ಮಾಡ್ತಕ್ಕಂಥದ್ದು ಮೊದಲು ಕಲಿಸಿ. ತಟ್ಟೆಗೆ ಹಾಕ್ಕೊಟ್ಬಿಟ್ಟು ಭಿಕ್ಷಕರ ಥರ ಅಥವಾ ಇನ್ನೊಂದು ಏನೋ ಮಾಡಿ. ಯಾಕೆಂದರೆ ಕೆಲವು ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಯಾರಿಗೆ ಒಂದು ತನ್ನ ಹಾಕಿದ್ರು ಅವ್ರು ನೆನೆಸ್ಕೊಳ್ತಾರೆ, ಆದರೆ ನಿಮ್ಮ ಮಕ್ಕಳಿಗೆ ಒಂದು ತನ್ನ ಹಾಕಿ ರೂಮಲ್ಲಿ ಸಪ್ರೇಟಾಗಿ ಕೂಡಿಸ್ತೀರಲ್ಲ, ಅದು ಮಹಾಪರಾಧ. ಊಟ ಮಾಡುವ ಸ್ಥಳ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯ, ಅಡಿಗೆ ಮಾಡತಕ್ಕಂಥ ಅಡಿಗೆ ಮನೆಯಿಂದ ಡೈನಿಂಗ್ ಹಾಲಲ್ಲಿ ಬಂದು ಊಟಕ್ಕೆ ಕೂತ್ಕೋಬೇಕಾದ್ರೆ ಅದನ್ನು ಕಣ್ಣಿಗೊತ್ಕೊಂಡು ಕೂತ್ಕೊಳ್ಬೇಕು. ಆ ಡೈನಿಂಗ್ ಹಾಲ್ ಸದಾಕಾಲ ಶುದ್ಧಿ ಇರಬೇಕು, ಅಲ್ಲೇ ಬಂದು ಊಟ ಮಾಡಬೇಕು. ಅದು ಊಟದ ಸಾನ್ನಿಧ್ಯ. ಊಟದ ಸಾನ್ನಿಧ್ಯವನ್ನು ಬಿಟ್ಟು ಬೆಡ್ರೂಮಲ್ಲಿ ತಗೊಳ್ಳೋ ತಟ್ಟೆಗೆ ಅನ್ನ ಹಾಕ್ಕೊಟ್ಟು ಹಾಸಿಗೆ ಮೇಲೆ ಊಟ ಮಾಡ್ತಾರೆ ಅಂದರೆ ದರಿದ್ರಕ್ಕೆ ಕಾರಣ ಆಗುತ್ತೆ. ಸಾಲದಕ್ಕೆ ಮಕ್ಕಳಲ್ಲಿ ಮೈಗಳತನ ಬರುತ್ತೆ. ಮಕ್ಕಳು ಏನು ಮಾಡ್ತಾರೆ, ತಟ್ಟೆಯಲ್ಲಿ ಊಟ ಮಾಡಿ ತಟ್ಟೆ ಸಹಿತ ತಳಗಿಡಲ್ಲ, ಎಂಜಿನ್ ತಟ್ಟೆ ಅದರ ಮುಸರೆ ತಳಗಿರಬಾರ್ದು, ಅದು ದೂರ ಇಡಬೇಕಿಲ್ಲ, ಹಾಸಿಗೆ ಮೇಲೆ ಇಡ್ತಾರೆ, ಅಲ್ಲೇ ಕೈ ತೊಳಿತಾರೆ. ಅಲ್ಲಿ ಕೈ ತೊಳಿಲಿಕ್ಕೆ ಇನ್ನೊಬ್ಬರು ಸಹಾಯ ತಗೊಳ್ತಾರೆ. ಯೋಚನೆ ಮಾಡಿ, ದೇಹ ದಂಡಿಸಿ ದೇಹ ಸ್ಮಾರ್ಟ್ ಆಗಿರಬೇಕು, ಚೆನ್ನಾಗಿರಬೇಕು. ಬೆಳಿಗ್ಗೆ ವರ್ಕೌಟ್ಗೆ ಹೋಗೋದು, ಬೆಳಿಗ್ಗೆ ಎದ್ದು ವ್ಯಾಯಾಮಕ್ಕೆ ಹೋಗೋದು, ಅಥವಾ ಬೆಳಿಗ್ಗೆ ನೀವು ಮನೇಲಿ ಮಾಡೋ ಕೆಲಸನ ಬಿಟ್ಟು ಆಚೆ ಕಡೆ ರೌಂಡ್ ಹಾಕಕ್ಕೆ ಸುತ್ತಾಡಕ್ಕೆ ಹೋಗೋದು, ವಾಕಿಂಗ್ ಮಾಡೋದು, ಹಾಸಿಗೆ ಮೇಲೆ ಕೂತ್ಕೊಂಡು ಊಟ ಮಾಡೋದು, ಅಲ್ಲೇ ಕೈ ತೊಳೆದು ಅಲ್ಲೇ ಉರುಳ್ಕೊಂಡು ಮಲ್ಕೊಳ್ಳೋದು. ಪರಿಸ್ಥಿತಿ ಹೇಗೆ? ಒಂದು ಮನೆ ಅಂದರೆ ಅಡಿಗೆ ಮನೆ ಇದೆ, ಡೈನಿಂಗ್ ಹಾಲ್ ಇದೆ, ಬೆಡ್ರೂಮ್ ಇದೆ, ಬಾತ್ರೂಮ್ ಇದೆ, ಎಲ್ಲ ವ್ಯವಸ್ಥೆಗಳಿದೆ. ಅಲ್ಲಿ ಓಡಾಡೋದ್ರಲ್ಲೇ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ಆದರೆ ಮಕ್ಕಳಿಗೆ ನಾವೆಲ್ಲಿ ದಾರಿ ತಪ್ಪಿಸ್ತಿದ್ದೀವಿ? ಮಕ್ಕಳನ್ನ ಎದ್ದು ಬಂದು ಇಲ್ಲಿ ಎಲ್ಲರ ಜೊತೆ ಕೂತು ಊಟ ಮಾಡಪ್ಪ, ಆ ಮಾತು ನಾವು ಹೇಳೋದಿಲ್ಲ. ಅವನು ಓದ್ತಾ ಇದ್ದಾನೆ, ಕಷ್ಟಪಡ್ತಿದ್ದಾನೆ. ಏನು ಅವ್ರು ಕಷ್ಟಪಡೋದು? ಓದೋದು ಕಷ್ಟಪಡೋದು ದೊಡ್ಡ ಗುದ್ಲಿ ತಗೊಂಡು ಭೂಮಿ ಅಗಿತಕ್ಕಂಥದ್ದ? ಅರ್ಥ ಮಾಡ್ಕೊಳ್ಳಿ. ದೊಡ್ಡವರು ನಾವು ತಪ್ಪು ಮಾಡೋದ್ರಿಂದಲೇ ನಾವು ಅವ್ರನ್ನ ಸರಿಯಾದ ದಾರಿಗೆ ತರದಿರ ಇದ್ದರೆ ನಾಳೆ ದಿವಸ ಅವ್ರ ಮಕ್ಕಳಿಗೆ ಅವ್ರ ಪರಿಸ್ಥಿತಿ ಏನು? ನಮ್ಮ ತಂದೆ ತಾಯಿ ಪ್ರಿನ್ಸಿಪಾಲ್ ಮಾಡಿದ್ರು, ನಾವು ಎಲ್ಲಿ ಹೋದರೂ ಇಲ್ಲೇ ಊಟ ಮಾಡಬೇಕು, ಕೈಕಾಲು ತೊಳೆದೇ ಊಟಕ್ಕೆ ಕೂತ್ಕೋಬೇಕು, ಶೂ ಚಪ್ಪಲಿ ಹಾಕ್ಕೊಂಡು ಊಟ ಮಾಡಬಾರ್ದು, ಲಕ್ಷಣವಾಗಿ ನೆಲದ ಮೇಲೆ ಕೂತ್ಕೋಬೇಕು ಅಥವಾ ಡೈನಿಂಗ್ ಟೇಬಲ್ ಅದ್ರ ಮೇಲೆ ಕೂತ್ಕೊಳ್ಳಿ. ಆದರೂ ಕೂತ್ಕೊಂಡ ತಕ್ಷಣ ತಾವು ತಿಂದ ತಟ್ಟೆಯನ್ನು ತಾವೇ ತೊಳೆದಿಡಬೇಕು. ಈ ಪದ್ಧತಿಯನ್ನು ಆಚರಣೆ ಮಾಡಿ ನೋಡಿ. ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಥಿತಿ, ನಿಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿ, ನಿಮ್ಮ ಸಂಪ್ರದಾಯ, ಕುಟುಂಬದಲ್ಲಿ ಎಲ್ಲವೂ ಸಹಿತ ತಂದೆ ತಾಯಿಯ ಮಾರ್ಗದರ್ಶನ ಬೇಕು. ತಾಯಿಯೇ ಮೊದಲ ಗುರು. ಅದು ಹಿಂದಿತ್ತು, ಇವತ್ತು ತಾಯಿ ಸ್ಥಾನ ಎಲ್ಲೋ ಹೋಗ್ತಾ ಇದೆ. ಇನ್ನು ಸ್ವಲ್ಪ ದಿವಸ ಬಂದರೆ ತಾಯಿನ ಮಾತಾಡ್ತಕ್ಕಂಥ ರೀತಿಯೇ ಬದಲಾಗುತ್ತೇನೋ ಎಂಬತಕ್ಕಂಥ ಭಯ ಶುರುವಾಗಿದೆ. ಇವತ್ತಿನ ಪೀಳಿಗೆಗೆ ಸಾಕಷ್ಟು ಪಾಠ ಪ್ರವಚನ ಬೇಕಾಗಿದೆ. ಅದು ಮನೆಯಿಂದಲೇ ಪ್ರಾರಂಭ ಆಗಬೇಕಾಗಿದೆ. ಮೊದಲು ಪೋಷಕರೇ ನಡೆಸಬೇಕಾಗಿದೆ. ಹಾಗಾಗಿ ಒಂದಷ್ಟು ವಿಧಿವಿಧಾನಗಳನ್ನು, ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಸರಿಯಾದ ತಿಳುವಳಿಕೆ ಹೇಳಿದರೆ ಮಾತ್ರ ಮಕ್ಕಳು ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಒಂದು ಅರ್ಥಗರ್ಭಿತವಾದಂಥ ಮುಂದಿನ ಭದ್ರ ಬುನಾದಿಗೆ ಬೇಕಾದಂಥ ದೇಶಕ್ಕೆ ಒಳ್ಳೆ ಸತ್ಪ್ರಜೆಗಳಾಗ್ತಾರೆ. ಒಳ್ಳೆಯದಾಗಲಿ. ಗುರುಜಿ, ಈಗ ದರ್ಪಣಾಂಜನ ದರ್ಶನ ಪಂಚಾಂಗಮ್ಮ, ಯಾಕೆಂದರೆ ಇನ್ನೂ ಪಂಚಾಂಗ ಈ ಕೈಲಿ ಹಿಡಿದೆ ಆಗಲೇ ವಿದ್ಯಾರ್ಥಿಗಳ ಬಗ್ಗೆ ಒಂದಷ್ಟು ವಿಚಾರ ಬೇಕಾಗಿತ್ತು. ಯಾಕೆಂದರೆ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಒಂದೊಂದು ನುಡಿಮುತ್ತುಗಳು ಇದೆಲ್ಲವೂ ಸಹಿತ ಜನಗಳ ಧ್ವನಿ. ಒಂದಷ್ಟು ಜನ ಅಭಿಮಾನಿ ದೇವರುಗಳು, ಒಂದಷ್ಟು ಜನ ಕಾರ್ಯಕ್ರಮದ ವೀಕ್ಷಕರು ತಾವು ಹೇಳುವಂಥ, ತಾವು ನುಡಿಸುವಂಥ, ತಾವು ಮಾತಾಡುವಂಥ ಮಾತಿನಲ್ಲೇ ಈ ಆಸ್ಥಾನದಲ್ಲಿ ಅದರ ಮಾತು ಮತ್ತೊಂದು ಮಾತಾಗಿರುತ್ತೆ. ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರ ಮನೆ ಮಕ್ಕಳನ್ನು ಸಂಸ್ಕಾರವಂತರಾಗಿ ಮಾಡಬೇಕು. ಜೊತೆಗೆ ಸಾಧ್ಯವಾದಷ್ಟು ಗುರು ಹಿರಿಯರಿಗೆ, ತಂದೆ ತಾಯಿಗೆ ಸಿಗ್ತಕ್ಕಂಥ ಗೌರವ ಸಿಗಬೇಕು. ವಿದ್ಯಾರ್ಥಿಗಳ ಜೀವನ ಭದ್ರ ಬುನಾದಿಯಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಮಕ್ಕಳಿಗೆ ಸಿಗಬೇಕು. ಆ ಮಕ್ಕಳು ಒಳ್ಳೆ ಸ್ಥಾನಮಾನ ಸಿಗಲಿ ಅನ್ನಲಿಕ್ಕೋಸ್ಕರನೇ ಇಷ್ಟೆಲ್ಲ ಬೇಕಾಗಿರ್ತಕ್ಕಂಥದ್ದು ಇರಲಿ. ಜೊತೆಗೆ ಇವತ್ತಿಗೆ 4 ವರ್ಷದ ಹಿಂದೆ ಅಮರನಾಥ ಕ್ಷೇತ್ರಕ್ಕೆ ನಾವು ಯಾತ್ರೆ ಹೊರಟಿದ್ವಿ. ಅಮರನಾಥ ಯಾತ್ರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾರೆಲ್ಲ ಅಮರನಾಥನ ದರ್ಶನ ಮಾಡಿದ್ದೀರಿ, ಆ ಹಿಮದ ಲಿಂಗವನ್ನು ದರ್ಶನ ಮಾಡಿದ್ದೀರಿ, ಆ ದರ್ಶನ ಮಾಡಿರ್ತಕ್ಕಂಥವ್ರಿಗೆ ಅಮರನಾಥ ಬಗ್ಗೆ ಗೊತ್ತಾಗುತ್ತೆ. ಅಮರನಾಥ ಯಾತ್ರೆ ಬಹಳ ಕಠಿಣವಾಗಿರ್ತಕ್ಕಂಥದ್ದು. ಬೆಟ್ಟವನ್ನು ಹತ್ತಿಳಿಬೇಕು. ಅಲ್ಲಿ ಬೆಟ್ಟವನ್ನು ಹತ್ತಿಳಿಬೇಕಾದ್ರೆ ಹತ್ತುವಂಥವ್ರು, ನಡೆಯುವಂಥವ್ರು ಸ್ವಲ್ಪ ಜನ, ಕುದುರೆ ಮೇಲೆ ಬರ್ತಕ್ಕಂಥವ್ರು ಸ್ವಲ್ಪ ಜನ, ಡೋಲಿಯಲ್ಲಿ ಬರ್ತಕ್ಕಂಥವ್ರು ಸ್ವಲ್ಪ ಜನ, ಹೆಲಿಕಾಪ್ಟರ್ಲ್ಲಿ ಬರ್ತಕ್ಕಂಥವ್ರು ಸ್ವಲ್ಪ ಜನ. ಯಾರು ಹೇಗೆ ಬಂದರೂ ಒಂದಷ್ಟು ದೂರ ಪರಿಕ್ರಮಿಸಲೇಬೇಕು, ನಡಿಲೇಬೇಕು. ಅದರಲ್ಲೂ ಅಮರನಾಥನ ಆ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರದ ಮಹಿಮೆಯೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನೋಡೋಣ, 1-2 ದಿನಗಳಲ್ಲಿ ಅಮರನಾಥ ದರ್ಶನವನ್ನು ನಾವು ಪುನಃ ಮಾಡೋಣ.
ಹಾಗೆ ಇದೇ ಬರ್ತಕ್ಕಂಥ ಗುರುವಾರ ಮತ್ತು ಶುಕ್ರವಾರ. ಗುರುವಾರ ಮತ್ತು ಶುಕ್ರವಾರ ಮಹರ್ಷಿವಾಣಿ ಕಾರ್ಯಕ್ರಮ ಸತತ 8 ವರ್ಷಗಳನ್ನು ಪೂರೈಸಿಕೊಂಡು 9ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಈ ಶುಭ ಸನ್ನಿವೇಶ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸುದ್ದಿಯನ್ನು ಅಥವಾ ವಿಶೇಷವಾಗಿರ್ತಕ್ಕಂಥದ್ದನ್ನು ತಾವೆಲ್ಲರೂ ನೋಡಬಹುದಾಗುತ್ತೆ. ಇದೇ ಬರ್ತಕ್ಕಂಥ ಗುರುವಾರ ಮತ್ತು ಶುಕ್ರವಾರ. ಗುರುವಾರ ಶುಕ್ರವಾರ ನಿಮ್ಮ ಅನಿಸಿಕೆ, ನಿಮ್ಮ ನೋಟ, ಜೊತೆಗೆ ತಾವು ಈ ಮಹರ್ಷಿವಾಣಿ ಕಾರ್ಯಕ್ರಮದ ಬಗ್ಗೆ ತಮ್ಮ ಒಂದೆರಡು ಹಿತನುಡಿಗಳು ಇದೆಲ್ಲವನ್ನು ಸಹಿತ ಆಡಬಹುದು, ಮಾತಾಡಬಹುದು. ಇದು ನಿಮ್ಮದೇ ಆದಂತಹ ಮಹರ್ಷಿವಾಣಿ ಕಾರ್ಯಕ್ರಮ ಆದ್ದರಿಂದ ಇದರ ಬಗ್ಗೆ ಸರಿಯಾದಂಥ ಸಮಗ್ರವಾದಂತಹ ಮಾಹಿತಿಯನ್ನು ತಾವು ನಮಗೆ ಒದಗಿಸಬಹುದು. ಇದರಲ್ಲಿ ಇನ್ನೇನು ಬೇಕು, ಇನ್ನೇನು ಸೇರಬೇಕಾಗಿದೆ, ಜೊತೆಗೆ ಇದರಲ್ಲಿ ಏನು ಸ್ವಾರಸ್ಯಕರವಾದಂಥ ವಿಚಾರ ಇದೆ ಎಂಬತಕ್ಕಂಥದ್ದನ್ನು ಸಹಿತ ನಾವು ಕಾಗದದ ಮುಖಾಂತರ ಸಹಿತ ಬರೆದು ತಿಳಿಸ್ಬೋದು. ನೀವು ಬರೀತಕ್ಕಂಥ ಕಾಗದ ನಾವು ಓದೋದು ಉಂಟು. ಹಾಗೆ ನಿಮಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ 8 ವರ್ಷ ತುಂಬಿ 9ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದಿರತಕ್ಕಂಥ ಶುಭ ಸನ್ನಿವೇಶಕ್ಕೆ ನಮ್ಮ ಕಡೆಯಿಂದ ನಿಮಗೊಂದು ಸಿಹಿ ಸುದ್ದಿ ಇದೆ, ಜೊತೆಗೊಂದು ವಿಶೇಷತೆಯೂ ಇದೆ. ಆ ವಿಶೇಷತೆ ಏನು ಎಂಬತಕ್ಕಂಥದ್ದನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತೇನೆ. ಈಗ ಇವತ್ತಿನ ದಿನಚರಿ ಪಂಚಾಂಗವನ್ನು ನಾವು ನೋಡೋಣ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 27/6/2022 ಸೋಮವಾರ ತ್ರಯೋದಶಿ ಕೃತಿಕಾ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿದೆ. ಅದರಲ್ಲೂ ಅಮಾವಾಸ್ಯೆ ಬರ್ತಕ್ಕಂಥದ್ದು, ಅಮಾವಾಸ್ಯೆ ಬೆಳಗ್ಗೆ ಎದ್ದರೆ ಅಮಾವಾಸ್ಯೆ ಇರತಕ್ಕಂಥ ನಕ್ಷತ್ರಗಳಿದೆ. ಆದ್ದರಿಂದ ಅಮಾವಾಸ್ಯೆ ಬಂತು ಅಂದರೆ ಒಂದು ದೇವಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಪ್ರತ್ಯಂಗಿರ ಹವನವನ್ನು ತಾವು ನೋಡ್ತೀರಿ. ದೇವಿಯ ಉಪಾಸನೆ ಅಮ್ಮಾಪೀಠಂ ಎಂಬತಕ್ಕಂಥದ್ದು ಅಂದರೆ ವಿಶೇಷವಾಗಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯ ಒಂದು ನೆಲೆಸಿರ್ತಕ್ಕಂಥದ್ದು. ಬೃಹತ್ ಮಟ್ಟದ ಆ ಮೂರ್ತಿಯ ಮುಂಭಾಗದಲ್ಲಿ ಪ್ರತ್ಯಂಗಿರ ಹವನವನ್ನು ನಡೆಸುವಂತಹ ಅಮ್ಮಾಪೀಠಂನ ಆಸ್ಥಾನ. ಆ ಆಸ್ಥಾನದಲ್ಲಿ ನಡೀತಕ್ಕಂತಹ ಪ್ರತ್ಯಂಗಿರ ಹವನಕ್ಕೆ ನಾನು ಬರ್ತಿದ್ದೇನೆ. ತಾವೆಲ್ಲರೂ ಬನ್ನಿ, ಭಗವತಿಯ ದರ್ಶನ ಮಾಡೋಣ. ಅಮಾವಾಸ್ಯೆ ನಮ್ಮಲ್ಲಿ ಹುಣ್ಣಿಮೆ ಪೂಜೆ ಮಹರ್ಷಿ ಮಂದಿರದಲ್ಲಿ ಪ್ರತಿ ಹುಣ್ಣಿಮೆಯೂ ಒಂದು ವಿಶೇಷ ಇದೆ. ಪ್ರತಿ ಹುಣ್ಣಿಮೆ ಇರತಕ್ಕಂತಹ ವಿಶೇಷತೆಯನ್ನು ತಾವು ನೋಡ್ತಾ ಬಂದಿದ್ದೀರಿ. ಹಾಗೆ ಅಮಾವಾಸ್ಯೆ ಎಂದು ಶಕ್ತಿಪೀಠದಲ್ಲಿ ಅಮ್ಮಾಪೀಠದಲ್ಲಿ ವಿಶೇಷವಾದಂತಹ ಪ್ರತ್ಯಂಗಿರ ಹವನ ಇದೆ. ಆ ಹವನಕ್ಕೆ ಬಳಸುವಂತಹ ಪದಾರ್ಥಗಳು, ಹಾಗೆ ಹವನ ಕಾಲದಲ್ಲಿ ಹೇಳುವಂಥ ಆ ಬೀಜಾಕ್ಷರಿ ಮಂತ್ರಗಳು ಎಲ್ಲರಿಗೂ ಸಹಿತ ಅದು ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಭಗವತಿಯ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಓಂ ಹರಿಂ ಕರಾಸನ ಗರ್ಭಿತಾಂ ನಲಸಿಗಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರ್ಣೀಂಚ ವರಸದಾಂ ಧೂತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕವಾಸಮಂಕುಶಿಧರಾಂ ಸರ್ಗಭೂಷಿತಾಮಜ್ವಲಾಂ ತ್ವಾಂಗೌರೀಂದ್ರಪರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣೀಂ ಅಂಬಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ದೇವಿನ ಪ್ರಾರ್ಥನೆ ಮಾಡಾಯಿತು, ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ತಾವೆಲ್ಲರೂ ಸಹಿತ ಗಣಪತಿಯನ್ನು, ಮಾತಾಪಿತೃಗಳನ್ನು, ಜೊತೆಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಆಸ್ಥಾನ ಇದೆ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಶುಕ್ರನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಹಾಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ತಾವು ಏನು ಅಂದುಕೊಂಡಿದ್ದೀರೋ, ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ, ಯಾವ ಕೆಲಸದ ಬಗ್ಗೆ ನಿಮ್ಮ ಚಿಂತನೆ ಇದೆಯೋ ಅದೆಲ್ಲವನ್ನು ಸಹಿತ ಸರಿಯಾದ ಮಾರ್ಗದರ್ಶನದಲ್ಲಿ ತಗೊಳ್ತೀರಿ. ಇವತ್ತಿನ ಫಲಾಫಲಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಆ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಒಂದು ವಿಶೇಷತೆ, ಏನಾದರೂ ಒಂದು ಸಾಧನೆ, ಆ ಸಾಧನೆ ಮಾಡುವಂತಹ ರೀತಿ ಬಹಳ ವಿಭಿನ್ನವಾಗೇ ಇರುತ್ತೆ. ಆದರೆ ಇವತ್ತಿನ ದಿವಸ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಮಧ್ಯಾಹ್ನ ಸರಿಸುಮಾರು 1 ಗಂಟೆ 20 ನಿಮಿಷದಿಂದ 2:15 ಮಾತ್ರ ಸ್ವಲ್ಪ ಜಾಗರೂಕತೆ ಬೇಕು. ಯಾಕೆಂದರೆ ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವ ನಿರ್ಣಯ ಅಷ್ಟು ಸಮಂಜಸವಾದ್ದಲ್ಲ. ಇಲ್ಲೇ ತೊಂದರೆ ತಾಪತ್ರಗಳಿದೆ. ಹಾಗಾಗಿ ಬಹಳ ಎಚ್ಚರಿಕೆಯ ನಡೆ ಇವತ್ತಾಗಬೇಕಾಗಿದೆ. ಇವತ್ತು ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯ ಪ್ರಾರ್ಥನೆಯೊಂದಿಗೆ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಹೆಚ್ಚಿನ ಫಲವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರತಕ್ಕಂಥ ದಿನವೇ. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಜೋಪಾನ. ಯಾರಿಗಾದರೂ ಏನೇ ಕೊಡಬೇಕಾದ್ರೂ, ತಗೊಳ್ಬೇಕಾದ್ರೂ, ಅಥವಾ ಯಾವುದಾದ್ರು ವಸ್ತುಗಳನ್ನು ಎಲ್ಲಾದರೂ ಇಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ. ಯಾಕೆಂದರೆ ಇವತ್ತು ನೀವು ಮಾಡುವ ಕೆಲಸ ಎಲ್ಲವೂ ಪರಿಪೂರ್ತಿ ಆಗುತ್ತೆ ಅಂತಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಸ್ವಲ್ಪ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಇವತ್ತು ನಿಮ್ಮ ಕಾಯಕದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಬೆಳಿಗ್ಗೆ 10 ಗಂಟೆ 20 ನಿಮಿಷದಿಂದ 1:45 ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯ ಬೇಕು. ವೃಷಭ ರಾಶಿಯವರು ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಇವತ್ತು ದಿನ ಚೆನ್ನಾಗಿದೆ, ಅರ್ಥಪೂರ್ಣವಂಥದ್ದಿರುವೆ. ಆದರೆ ಹನುಮನ ಪ್ರಾರ್ಥನೆ ಮಾಡಿ.
ಮನೋಜವಂ ಆರ್ತುತಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಪ್ರಾರ್ಥನೆಯಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಹಿರಿಯರ ಮಾರ್ಗದರ್ಶನ ವೃಷಭ ರಾಶಿಯವರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಹೆಚ್ಚು ಲಾಭವಿದೆ. ಆದರೆ ಆರೋಗ್ಯದ ಕಡೆ ತುಂಬ ಗಮನ ಬೇಕಾಗಿದೆ. ಆರೋಗ್ಯವನ್ನು ಸರಿಪಡಿಸಿಕೊಂಡು ಒಳ್ಳೆ ಮನಸ್ಸಿನಿಂದ ಶಾಂತಿಯುತವಾಗಿದ್ದರೆ ಇವತ್ತು ಲಾಭವನ್ನು ಗಳಿಸ್ತೀರಿ. ಇವತ್ತು ನೀವು ಮಾಡುವಂಥ ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕಾದರೆ ಇವತ್ತು ಸಾಧ್ಯವಾದಷ್ಟು ಬಿಲ್ವ ವೃಕ್ಷದ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಒಂದೆರಡು ಬಿಲ್ವ ಪತ್ರೆಯನ್ನು ಶಿವನ ಸಾನ್ನಿಧ್ಯಕ್ಕೆ ಕೊಡ್ತಕ್ಕಂಥದ್ದು, ಅಥವಾ ಶಿವ ಸಾನ್ನಿಧ್ಯದಲ್ಲಿ ಶಿವನಿಗೆ ನಡೆದಂತಹ ಅರ್ಚನೆಯ ಆ ಭಸ್ಮ ಪ್ರಸಾದವನ್ನು ಒಂದಿಷ್ಟು ಹಣೆಗೆ ಹಚ್ಕೊಳ್ತಕ್ಕಂಥದ್ದು. ಇಷ್ಟು ಕ್ರಮವನ್ನು ಆಚರಣೆ ಮಾಡಿದ್ರೆ ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮಧ್ಯಾಹ್ನ 3 ಗಂಟೆಯಿಂದ 4:20 ಈ ಸಮಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ವಹಿಸಿ. ಈ ಒಂದು ಸಮಯ ದಾಟಿದ್ರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಹೆಚ್ಚು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ದೂರವಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ದಿನ. ಹೊಸದಾದಂಥ ಕೆಲಸಗಳನ್ನು ಮಾಡಿ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ದಿನ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕಿದೆ. ಆದರೆ ಒಳ್ಳೆಯ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಣಯ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಅದಕ್ಕಾಗಿ ಮನೆ ದೇವರ ಮುಂದೆ 2 ದೀಪವನ್ನು ಹಚ್ಚಿ ಇವತ್ತು ಶಿವನ ಧ್ಯಾನ ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡುವಂಥದ್ದು ಬಹಳಷ್ಟು ಒಳಿತಿದೆ. ಅದರಿಂದ ಲಾಭವನ್ನು ಗಳಿಸುವಂಥದ್ದಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಸಿಂಹರಾಶಿ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಅದೃಷ್ಟ ಎಂಬತಕ್ಕಂಥದ್ದು ಭಗವಂತ ಕೊಟ್ಟಾಗ ಅವನ ಆಶೀರ್ವಾದದಾಗ ಮಾತ್ರವೇ ಸಿಗುವಂಥದ್ದು. ಹಾಗೆ ಸಿಂಹರಾಶಿಯವರಿಗೆ ಅದೃಷ್ಟವಿದೆ. ಆದರೆ ನಿಮ್ಮ ನಡವಳಿಕೆಗಳಲ್ಲಿ ಸಾಕಷ್ಟು ಬದಲಾವಣೆ ಬೇಕಾಗಿದೆ. ನಾನು ನಂದು ಎಂಬತಕ್ಕಂತಹದ್ದು ಒಂದಷ್ಟು ನಾವು ದೂರ ಮಾಡಿದ್ರೆ ನಾವೆಲ್ಲರೂ ಒಂದು, ಅಥವಾ ನಮ್ಮೊಳಗಿರುವಂತಹದ್ದು 4 ಜನಕ್ಕೆ ಹಂಚಬೇಕಾಗಿದೆ, ಅಥವಾ ನನಗೆ ದೇವರು ಕೊಟ್ಟಿದ್ದನ್ನು 4 ಜನಕ್ಕೆ ಹಂಚಿ ನಾನು ಊಟ ಮಾಡಬೇಕು ಎಂಬತಕ್ಕಂಥ ಮನಸ್ಥಿತಿ ನಮಗೆ ಬಂದರೆ ಅದು ಮತ್ತಷ್ಟು ಲಾಭವೇ ಆಗುತ್ತೆ. ಯಾವತ್ತೂ ನಾವು ಒಂದು ತಿಳ್ಕೊಳ್ತೀವಿ, ನಮ್ಮದು ಏನಾದ್ರು ಒಂದು ಸಂಪಾದನೆ ಹೆಚ್ಚಾಗಿ ಮಾಡಿಬಿಟ್ರೆ ಅದನ್ನು ತೊಗೊಂಡು ಮೊದಲು ಅದನ್ನು ಮುಚ್ಚಿಟ್ಬಿಡ್ತೀವಿ. ಮುಚ್ಚಿಟ್ರೆ ಅಲ್ಲಿ ಬರುವಂತಕ್ಕಂಥದ್ದಲ್ಲ. ಅದನ್ನು ನೋಡೇ ಭಗವಂತ ಎಲ್ಲರೂ ತಿಳ್ಕೊಳ್ಳಿಕ್ಕಾಗಿ ಒಂದು ವಿಧಿವಿಧಾನವನ್ನು, ವಿಶೇಷವಾಗಿರ್ತಕ್ಕಂತಹ ಒಂದು ದೃಶ್ಯವನ್ನು ತೋರಿಸಿಟ್ಟಿದ್ದಾನೆ. ಏನಪ್ಪ ಅಂದರೆ, ಹಳ್ಳ ಇರ್ತಕ್ಕಂಥ ಕಡೆ ನೀರು ಸೇರ್ತಕ್ಕಂಥದ್ದು. ಎಲ್ಲಿ ಹಳ್ಳ ಇರುತ್ತೋ ಅಲ್ಲಿ ನೀರು ಬಂದು ನಿಂತ್ಕೊಳ್ಳುತ್ತೆ. ಅಂದರೆ ಎಲ್ಲಿ ಹಣಕಾಸಿನ ಒಂದು ಹರಿವಿರುತ್ತೋ, ಎಲ್ಲಿ ಹಣಕಾಸಿನ ಒಂದು ಯಥೇಚ್ಛವಾದಂಥ ರೀತಿ ಓಡಾಟ ಚೆನ್ನಾಗಿರುತ್ತೋ ಆ ಓಡಾಟಕ್ಕೆ ಮತ್ತಷ್ಟು ಹಣಕಾಸು ಬಂದು ಸೇರಿಕೊಳ್ಳುತ್ತೆ. ಅದಕ್ಕೆ ಭಗವಂತ ಏನು ಕೊಡಬೇಕಾದ್ರೂ ಅದನ್ನು ಯೋಚನೆ ಮಾಡೇ ಕೊಟ್ಟಿರ್ತಾನೆ. ಅದನ್ನು ಹೇಗೆ ಅದನ್ನು ವಿನಿಯೋಗಿಸಬೇಕು, ಹೇಗೆ ಅದನ್ನು ಉಪಯೋಗಿಸಬೇಕು ಎಂಬತಕ್ಕಂಥದ್ದನ್ನು ನಮ್ಮ ಅರಿವಿಗೆ ಬಿಟ್ಟಿರ್ತಾನೆ. ಹಾಗಾಗಿ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಒಳ್ಳೆ ಮನಸ್ಸಿನಿಂದ ಒಳ್ಳೆ ತೀರ್ಮಾನಗಳು ತೆಗೆದುಕೊಂಡ್ರೆ ಅದರಿಂದ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಗಮನ ಕೊಡಬೇಕು. ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಅಧಿಕವಾದಂಥ ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ. ಏನೋ ಒಂದು ಕೆಲಸ ಮಾಡ್ರೆ ಅದು ಇನ್ನೇನೋ ಆಗುತ್ತೇನೋ ಅಂತಕ್ಕಂಥ ಭಯ. ಇವತ್ತು ಕೆಲವು ಕಾಗದ ಪತ್ರಗಳ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ, ಏನಾದ್ರು ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ಯಾವುದು ಸರಿ ತಪ್ಪು ಇಲ್ಲ ಅಂತಕ್ಕಂಥದ್ರ ಸರಿ ತಪ್ಪಿನ ಬಗ್ಗೆ ವಿಮರ್ಶೆ ಮಾಡೋದ್ರಲ್ಲಿ ಸಾಕಷ್ಟು ಸಮಯವನ್ನು ತೆಗೆದುಕೊಂಡ್ಬಿಡ್ತೀರಿ. ಇವತ್ತು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಸರಿಯಲ್ಲ. ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೆ ಒಮ್ಮೆ ಆಲೋಚನೆ ಮಾಡಿ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಇವತ್ತಿನ ದಿವಸ ಕನ್ಯಾ ರಾಶಿಯವರಿಗೆ ಸರಿಸುಮಾರು ಬೆಳಗ್ಗೆ ಅಂದರೆ 11:45 1 ಗಂಟೆ 20 ನಿಮಿಷದವರೆಗೂ ಅಂತೂ ಅಷ್ಟು ಸರಿಯಾದಂಥ ಕಾಲ ಅಲ್ಲ. ಈ ಸಮಯದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗ್ಬೋದು, ತೊಂದರೆ ತಾಪತ್ರೆ ಎದುರಾಗ್ಬೋದು. ಅದರಿಂದ ಇವತ್ತು ಸ್ವಲ್ಪ ಜಾಗರೂಕತರಾಗಿರಿ. ಮನೆಯಿಂದ ಆಚೆ ಹೊರಡಬೇಕಾದ್ರೆ ಉತ್ತರಾಭಿಮುಖವಾಗಿ ನಿಂತು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡಿ. ಸಾಧ್ಯವಾದರೆ 1 ಚಿಟಿಕೆ ಕಡಲೆಬೇಳೆ ಅಥವಾ ಕಡಲೆಕಾಳು ಇಂತಹದ್ದನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕ್ಬಿಟ್ಟು ತದನಂತರ ಆಚೆ ಹೊರಡುವಂಥದ್ದು ಭಾಳಷ್ಟು ಉತ್ತಮ ಕನ್ಯಾ ರಾಶಿಯವರು. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಚಂದ್ರ ಇಬ್ಬರೂ ಚೆನ್ನಾಗಿರೋದ್ರಿಂದ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿಮ್ಮದೇ ಆದಂತಹ ಒಂದಷ್ಟು ಪ್ರಭೆ, ನಿಮ್ಮದೇ ಆದಂತಹ ಕೆಲಸ ಕಾರ್ಯಗಳು, ನಿಮ್ಮ ಮನಸ್ಸಲ್ಲಿ ಏನು ಬಂದಿದೆಯೋ ಅದನ್ನೇ ನಡೆಸ್ತಕ್ಕಂಥದ್ದು. ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಮಾಡುವ ಕಾಯಕವನ್ನು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಭಗವಂತ ಕಣ್ ತೆಗೆದು ನೋಡಿದ್ರೆ ಬಹುಶಃ ಎಲ್ಲವನ್ನೂ ಹೀಗೆ ಕೊಡ್ತಾನೆ.
ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದಷ್ಟು ಲಾಭವನ್ನೇ ಗಳಿಸ್ತೀರಿ. ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕಾಲ. ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣುವಂಥ ಕಾಲ. ಏನೇ ಮಾಡಿದ್ರೂ ಅದರ ವೈಶಿಷ್ಟ್ಯತೆ ವಿಶೇಷತೆಯನ್ನು ಅರ್ಥ ಮಾಡಿಕೊಂಡು ಒಂದೆಜ್ಜೆ ಮುಂದೆ ಹಾಕುವಂಥ ಕಾಲ. ಹಾಗಾಗಿ ಇವತ್ತಿನ ದಿವಸ ತಾವು ಮಾಡುವ ಯಾವುದೇ ಕೆಲಸದಲ್ಲಾದರೂ ಒಂದಷ್ಟು ಪ್ರವರ್ಧಮಾನಕ್ಕೆ ಬಂದು ಅದನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ, ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಲಾಭವನ್ನು ಗಳಿಸಬೇಕಾದ್ರೆ ನಿಮ್ಮ ಕುಲದೇವರ ಪ್ರಾರ್ಥನೆ, ತಂದೆ ತಾಯಿ ಆಶೀರ್ವಾದ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ, ಹೊಸ ಉದ್ಯೋಗದ ಬಗ್ಗೆ ಚಿಂತನೆ ಮಾಡ್ತೀರಿ. ಆರ್ಥಿಕ ಸಂಕಷ್ಟಗಳಿಂದ ಹೇಗೆ ಮುಕ್ತರಾಗಬೇಕು, ಹೇಗೆ ನಾವು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥದ್ರ ಅರಿವಿನ ಬಗ್ಗೆ ಸಾಕಷ್ಟು ಚಿಂತನೆ ಮಾಡ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಏನು ಬೇಕು ಏನು ಬೇಡ ಇದರ ಬಗ್ಗೆ ಸರಿಯಾದ ಆಲೋಚನೆ ಇದ್ದರೆ ಅದರ ಫಲಗಳು ಸಾಕಷ್ಟು ಸಿದ್ಧಿಯಾಗುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೋದಾದರೆ ಮಧ್ಯಾಹ್ನ 4ರಿಂದ 4:15 ಆ 15 ನಿಮಿಷಗಳ ಕಾಲ ಎಚ್ಚರಿಕೆಯಿಂದಿದ್ದರೆ ವೃಶ್ಚಿಕ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರೇ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ನಮಸ್ತೆ. ನಮಸ್ತೆ ಅಕ್ಕ. ನಿಮ್ಮ ಹೆಸರು ಹೇಳಿಮಾ. ನಮ್ಮ ಹೆಸರು ಬೇಡ, ಕಾವೇರಿಯಿಂದ ಕಾಲ್ ಮಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಾನೇ ಕೇಳ್ಬೇಕಾಯ್ತು ಅಕ್ಕ. ಮಾತಾಡಿ. ಹಲೋ. ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಎಷ್ಟು ದಿನದಿಂದ ಕಾಲ್ ಮಾಡ್ತಾ ಇದ್ದೆ ಗುರುಜಿ, ತುಂಬಾ ಮಾತಾಡ್ಬೇಕು ಗುರುಜಿ ನಿಮ್ಗೆ. ಹೇಳು ತಾಯಿ, ಮಾತಾಡಮ್ಮ. ಏನಿಲ್ಲ ಗುರುಜಿ, ಹುಟ್ದಾಗಿಂದ ಕಣ್ ಕಾಣೋದಿಲ್ಲ. 25 ವರ್ಷ ಹೆಂಗ್ ಹೋಯ್ತಂತ ಗೊತ್ತಾಗ್ಲಿಲ್ಲ ಗುರುಜಿ. ಈಗ ತಾನೇ ಅಪ್ಪ ಹೋದ್ರು, 1 ವರ್ಷ ಆಯ್ತು ಗುರುಜಿ. ಜೀವನ ತುಂಬಾ ಕ್ರಿಟಿಕಲ್ ಆಗಿದೆ ಗುರುಜಿ. ಬದುಕೇ ಬೇಡ, ಸಾವು ಬೇಕು ಅನ್ನೋ ಅಷ್ಟು ಜೀವನ ಕ್ರಿಟಿಕಲ್ ಆಗಿದೆ ಗುರುಜಿ. ಏನ್ ಮಾಡೋದಂತ. ಅಂದ್ರೆ ತಾವು ಬಾಲ್ಯದಿಂದ ಕಣ್ಣು ಕಾಣ್ತಿಲ್ಲ ಅಂತಂದ್ರಿ? ಹೌದು ಗುರುಜಿ, ಹುಟ್ಟದಾಗಿಂದನೇ ಇಲ್ಲ. ಅಂದ್ರೆ ಈ ಪ್ರಪಂಚವನ್ನೇ ನೋಡ್ಲಿಲ್ವಾ ತಾವು? ಇಲ್ಲ ಗುರುಜಿ, ಅಪ್ಪ ಅಮ್ಮನ ಮುಖನ ನೋಡಕ್ಕಾಗ್ಲಿಲ್ಲ. ಕೊನೆಗೆ ಅಪ್ಪ ಒಂದಿನ ಹಾಗೆ ಹೋಗ್ಬಿಟ್ರು ಗುರುಜಿ. ಅಯ್ಯೋ ದೇವರೇ. ಅಮ್ಮ, ಇದು ನಿನ್ನೊಬ್ಬಳ ಸಮಸ್ಯೆ, ನಿನ್ನೊಬ್ಬಳ ಕಷ್ಟ ಅಲ್ಲ. ನಿನ್ನ ತರಹ ತುಂಬಾ ಜನ ಮಕ್ಕಳು ಅಂಧರಾಗ್ಬಿಟ್ಟಿದ್ದಾರೆ ಅಂದ್ರೆ ಬೈ ಬರ್ತು ಬಂದಿರತಕ್ಕಂಥವ್ರು ಒಂದಷ್ಟು ಜನ ನೋಡಿ. ಇವತ್ತು ಬೆಳಿಗ್ಗೆ ತಾನೇ ಇದ್ರ ಬಗ್ಗೆ ನಾನು ಮಾತಾಡಿದೆ. ಈ ಹಾಳಾದ ಮೊಬೈಲ್ ಅಂತಕ್ಕಂಥದ್ದನ್ನು, ಕೆಲವು ದೃಶ್ಯಗಳನ್ನು ನೋಡ್ತಾ ತನ್ನ ಎಳೆಯ ಕಣ್ಗಳನ್ನು ಹಾಳು ಮಾಡ್ಕೋಬೇಡಿ, ಸುಂದರವಾದ ಪ್ರಪಂಚವನ್ನು ನೋಡಲಿಕ್ಕೆ ನಿಮ್ಮ ಕಣ್ಗಳಿರಲಿ ಅಂತ ಬೆಳಿಗ್ಗೆ ತಾನೇ ಹೇಳಿದೆ. ಅದರ ನೋವು ನಿಜಕ್ಕೂ, ಅದರ ಕಷ್ಟ ಅನುಭವಿಸಿದವರು ನೀವು ಇವತ್ತು ದಿವಸ ಹೇಳ್ತಿದ್ರಿ. ನಿಜಕ್ಕೂ ಇದು ಈ ಮಾತು ಒಂದು ಮೂಲ ಅರ್ಥ ಸಿಕ್ತು. ಇದನ್ನ ನಾ ಹೇಳೋದಕ್ಕಿಂತ ನೊಂದು ಬೆಂದು ಇಲ್ಲಿವರೆಗೂ ಪ್ರಪಂಚವನ್ನು ಕಾಣದಿರ ಆ ಬೆಳಕು ಅಂತಕ್ಕಂಥದ್ದೇ ಅರಿವಿಲ್ದಿರತಕ್ಕಂಥ ನೀವು ಇವತ್ತಿನ ವಿದ್ಯಾರ್ಥಿಗಳಿಗೆ, ಇವತ್ತಿನ ಯಾರು ಹೆಚ್ಚು ಇದಕ್ಕೆ ಒಳಪಟ್ಟಿರ್ತಾರೋ ಅಂಥವ್ರಿಗೊಂದು ಮಾತು ಹೇಳೋದು ಸರಿ ಅಂತ ನಂಗೆ ಅನ್ಸುತ್ತೆ. ಬಹುಶಃ ಹಾಗಾಗಿ ನಿಮ್ಮ ಫೋನ್ ನಮ್ಗೆ ಕನೆಕ್ಟ್ ಆಯಿತೋ ಏನೋ. ಇವತ್ತು ಇಷ್ಟು ದಿವಸದಿಂದ ನೀವು ಕಾದು ಇವತ್ತು ನಾನು ನಿಮ್ಮ ಮಾತಿಗೆ ಜೋಡಿ ಆಗ್ಲಿಕ್ಕೆ ನೀವು ಮಾತಾಡಿದ್ರೋ ಏನೋ. ಹೌದು ಗುರುಜಿ, ತುಂಬಾ ಹುಡುಗರ್ಗೆ ಹೇಳ್ತೀನಿ ಗುರುಜಿ, ನಾ ಫೋನ್ ಇಟ್ಕೋಬೇಡ್ರಿಪ್ಪ, ಟಿವಿ ನೋಡ್ಬೇಡ್ರಿಪ್ಪ ಅಂತ ಹೇಳಿ. ಏನ್ ಮಾಡೋದಮ್ಮ, ಇವತ್ತಿನ ಪ್ರಪಂಚ ಹಾಗಾಗ್ಬಿಟ್ಟಿದೆ. ಹೇಳು ತಾಯಿ, ಈಗ ಮತ್ತೆ ನಿನ್ ಬದುಕೇನಮ್ಮ? ನೀನ್ ಏನು ಓದಿದ್ಯಾ? ಏನು ಓದಿಲ್ಲ ಗುರುಜಿ, ಮೊದ್ಲಿಂದ ಏನು ಹೇಳಲಿಲ್ಲ. ಅಪ್ಪ ಅವರು ಎಲ್ಲಿ ಬಿಡ್ಲಿಲ್ಲ ಗುರುಜಿ. ಹೆಣ್ಮಗಳು ಹೊರಗಿನ ಪ್ರಪಂಚ ಸರಿ ಇಲ್ಲ ಅಂತ ಹೇಳಿ ಎಲ್ಲಿ ಬಿಡ್ಲಿಲ್ಲ ಗುರುಜಿ. ಇವಾಗ 1 ವರ್ಷ ಆಯ್ತು ಗುರುಜಿ, ಅಪ್ಪ ಅವ್ರು ಏನೋ ಆಗಿ ಆಕಸ್ಮಿಕವಾಗಿ ಹೋಗ್ಬಿಟ್ರು. ತಾಯಿ ನಾನು ಒಂದು ವಯಸ್ಸಾಗಿರೋ ಅಜ್ಜಿ ಇದೀವಿ ಸರ್ ಗುರುಜಿ. ಮನೇಲಿ ಏನ್ ಮಾಡ್ ಗುರುಜಿ, ಬೆಳಕ್ ಯಾವ್ದು ಕತ್ಲೆ ಯಾವ್ದು ಗೊತ್ತಾಗ್ತಿಲ್ಲ ಗುರುಜಿ. ಪರಮಾತ್ಮ ಕಣ್ಣು ಮುಚ್ಚಪ್ಪ ಅಂತ ಕೇಳ್ಕೊಂತ ಇದೀನಿ ಗುರುಜಿ. ಸಾವು ಬರ್ತಾ ಇಲ್ಲ ಗುರುಜಿ ನಮ್ಮ ಹತ್ರ. ಅಮ್ಮ, ಸಾವು ಹಂಗೆಲ್ಲ ಬರಲ್ಲ ತಾಯಿ. ಹುಟ್ಟು ಸಾವು ಮನುಷ್ಯನ ಕೈಲಿಲ್ಲ. ಅದು ಅವನು ಬರದಾಗ ಅವನು ಕೊಟ್ಟಾಗೇ ನಡಿಬೇಕು. ಅದರ ಮಧ್ಯದಲ್ಲಿ ನಮ್ಮ ತೀರ್ಮಾನ ತಗೊಳ್ತೀವಿ ಅಂದ್ರೆ ಅದು ಸಾಧ್ಯವೇ ಇಲ್ಲ. ಹುಚ್ಚು ತೀರ್ಮಾನ ಆಗ್ಬಿಡತ್ತದು. ತಲೆ ಕೆಡಿಸ್ಕೊ. ಒಂದು ದಿನ ಖುಷಿ ಅನ್ನೋದೇ ಇಲ್ಲ ಗುರುಜಿ. ಬರೀ ನೋವು ನೋವು ನೋವು. ಬರೀ ಅಪ್ಪ ಅವರು ಜೋಡಿ ನೋವು ಹೋಗ್ಬಿಟ್ಟಿದ್ರು, ಚಲೋ ಇರ್ತಿತ್ತು, ಚೆನ್ನಾಗ ಆಗ್ಬಿಟ್ಟಿದ್ ಗುರುಜಿ. ಹೇಗಾಗತ್ತಮ್ಮ? ಅವ್ರು ಇಲ್ಲಿವರೆಗೂ ಅಪ್ಪ ನೋಡಿ, ನೀನು ಅಪ್ಪ ಅನ್ನಿಸ್ಕೊಳತ್ತ ಅಪ್ಪನಿಗಿರ್ತಕ್ಕಂಥ ಆಯುಷು, ಅಪ್ಪನ ವಯಸ್ಸು, ಅಪ್ಪನ ಕಾರ್ಯ ಅದಷ್ಟು ಅಪ್ಪ ಜವಾಬ್ದಾರಿ ಮುಗಿಸ್ಕೊಂಡು ಹೊರಟಿರ್ತಕ್ಕಂಥದ್ದು. ನಿನ್ನ ವಯಸ್ಸಿಗೆ ಅಪ್ಪ ಅಲ್ವಲ್ಲ. ಹಾಗಾಗಿ ನೀನು ಅರ್ಥ ಮಾಡ್ಕೋಬೇಕು. ಇರ್ಲಿಮ್ಮ, ಆಯ್ತು, ಅಪ್ಪ ನಿನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಯ್ತು. ಅಪ್ಪ ಇರೋ ತನಕ ನೀನು ಚೆನ್ನಾಗಿ ನೋಡಿದ್ದಾರೆ. ಈಗ ಮುಂದೆ ನಿಮ್ಮ ಬದುಕೇನು?
ಅಮ್ಮನಾಗಲಿ ಅಜ್ಜಿನಾಗಲಿ ಅಥವಾ ನಿನ್ನ ಬದುಕಾಗಲಿ ನೀನು ಕಣ್ಣು ಕಾಣಲ್ಲ ಅಂದರೆ ಮತ್ತೆ ನಿಮ್ಮ ಮನೆ ಸಂಸಾರ ನಡೆಯೋದಾದ್ರೆ ಹೇಗೆ? ನೀವು ಎಷ್ಟು ಜನ ಮಕ್ಕಳು? ನಾವು 3 ಜನ ಗುರುಜಿ. ಅವ್ರು ಅಕ್ಕವ್ರು ಚಲೋ ಇದ್ರು, ಅವ್ರು ಮದ್ವಿ ಮಾಡ್ಕೊಟ್ರ. ನಾವ್ ಒಬ್ಬೇಕು ಲಾಸ್ಟ್ನೇದಕ್ಕೆ. ಒಬ್ರ ಅಣ್ಣ ಇದ್ರು, ಅವ್ರು ರಿಜಿಸ್ಟರ್ ಮಾಡ್ಕೊಂಡು ಹೋಗಿದ್ದಾರೆ ಗುರುಜಿ, ಸಿಟಿಲಿ ಇದ್ದಾರೆ. ಹಾ ಸಿಟಿಲಿ ಇದ್ದಾರೆ. ಆಮೇಲೆ ಗುರುಜಿ ನನ್ಗೆ ಒಂದ್ ಆಸೆ ಗುರುಜಿ, ಎಲ್ಲೋ ಒಂದ್ ಕಡೆ ನನ್ಗೂ ಏನಾದ್ರು ಒಂದು ಚೈತನ್ಯ ಬಂದು ನನ್ನ ತಾಯಿ ಅಜ್ಜಿ ಸಾಕ್ಬೋದಲ್ಲ, ನಾನು ದುಡಿದು ಏನಾರ ಮಾಡ್ಬೋದನ್ನೋ ಆಸೆ ಗುರುಜಿ. ಆದ್ರೆ ಅದಕ್ಕೆ ದಿಕ್ತಾ ಇಲ್ಲ. ಇಲ್ಲ, ಒಳ್ಳೇದಾಗತ್ತೆ. ನಿನಗೆ ಖಂಡಿತ ಒಳ್ಳೇದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಮೆಡಿಕಲಲ್ಲಿ ಚೆಕ್ ಮಾಡಿದಾಗ ಎಲ್ಲೂ ನಿನಗೆ ಕಣ್ಣು ಬರೋ ಚಾನ್ಸಸ್ ಇಲ್ಲ ಅಂತ ಹೇಳಿದಾರ? ಅಂದ್ರೆ ಗುರುಜಿ ಈಗ 2 ವರ್ಷದ ಕೆಳಗೆ ಕರ್ಕೊಂಡು ಹೋಗಿದ್ರು ಗುರುಜಿ. ಅಪ್ಪ STM ಇವೆಲ್ಲ ಕರ್ಕೊಂಡು ಹೋಗಿದ್ರು. ಬೆಂಗಳೂರು ತನ ಬಂದಿಲ್ಲ ಗುರುಜಿ. ನಾವು ಇಲ್ಲೇ ಹುಬ್ಳಿ ಎಲ್ಲ ತೋರ್ಸಿದೀವಿ. ಅವ್ರ ಏನಂದ್ರು, ಇಲ್ಲಪ್ಪ ಹುಡ್ದಾಗಿಂದ ಹಾಗೆ ಒಂದ್ರೆ ಏನು ಮಾಡಕ್ಕಾಗಲ್ಲ ಎಲ್ಲ ಹೇಳಿದ್ರು ಗುರುಜಿ. ಆದ್ರೆ ನನ್ಗೆ ಈಗ ಒಂದ್ ಏನೋ ಆಗ್ಬೋದಲ್ಲ ಅನ್ನೋ ಒಂದ್ ಇದ್ರ ಮೇಲೆ ನಿಮ್ಗೆ ಕಾಲ್ ಮಾಡ್ತಾ ಇದ್ದೆ ಗುರುಜಿ. ನಾನು ತುಂಬಾ ಒಳ್ಳೇದಾಗ್ಲಿ. ನಾನು ಪುನಃ ನಿನ್ನೆ ಮಾತಾಡ್ತೀನಮ್ಮ. ನಿನ್ನ ನಂಬರ್ ನಾನು ತಗೊಳ್ತೇನೆ. ಸದ್ಯದಲ್ಲೇ ನಾನು ಪುನಃ ನಿನ್ನ ಭೇಟಿ ಮಾಡ್ತೇನೆ ತಾಯಿ. ಈಗ ಸಮಯದ ಅಭಾವನೂ ಇದೆಮ್ಮ. ಒಳ್ಳೇದಾಗ್ಲಿ ತಾಯಿ, ಶುಭವಾಗ್ಲಿ. ಧನುರಾಶಿ ಖಂಡಿತಮ್ಮ. ಇನ್ನೇ ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ಆಗಲಿ, ವ್ಯವಹಾರಗಳಾಗಲಿ, ಕೆಲಸ ಕಾರ್ಯಗಳಾಗಲಿ, ತಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ, ಏನು ಮಾಡ್ತಾ ಇದ್ದೀರಿ, ತಾವು ಏನು ಮಾಡಲಿಕ್ಕೆ ಅಂತ ಸಂಕಲ್ಪ ಮಾಡಿದ್ದೀರಿ, ಅದೆಲ್ಲವನ್ನು ಸಹಿತ ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಮಾಡುವಂತಹ ಪ್ರತಿಯೊಂದು ಕಾಯಕದ ಹಿಂದೆ ನಿಮ್ಮ ಒಳಾರ್ಥ ಕರೆಕ್ಟಾಗಿರಬೇಕು. ಯಾಕೆಂದರೆ ಇನ್ನೊಬ್ಬರಿಗೆ ತೊಂದರೆ ಇಲ್ಲದಂಥ ರೀತಿ ನಿಮ್ಮ ಬದುಕಿರಬೇಕು. ಇನ್ನೊಬ್ಬರಿಗೆ ನೋವು ಕೊಟ್ಟು ನೀವು ಸಂತೋಷ ಪಡುವಂಥದ್ದು ಅದು ಯಾವತ್ತಿಗೂ ಮಾಡಬಾರ್ದು. ಸಾಧ್ಯವಾದರೆ ಇವತ್ತಿನ ದಿವಸ ಮಧ್ಯಾಹ್ನ 1 ಗಂಟೆ 20 ನಿಮಿಷದಿಂದ 1 ಗಂಟೆ 15 ನಿಮಿಷ, ಅಂದರೆ 1 ಗಂಟೆ 20 ನಿಮಿಷದಿಂದ 1:25 ತಾವು ಏನು ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಆ 5 ನಿಮಿಷದಲ್ಲಿ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನ ಪ್ರಾರ್ಥನೆ ಮಾಡ್ತಾ ಗೋಧಿ ಅಥವಾ ಉಪ್ಪು, ಗೋಧಿ ಆದರೂ ಸರಿ ಅಥವಾ ಉಪ್ಪು ಆದರೂ ಸರಿ, ಅದನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತಿನ ದಿವಸ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಶುಭ ಸಂಧ್ಯಾಕಾಲ ಅಂದರೆ ಗೋಧೂಳಿ ಲಗ್ನ. ಈ ಸಮಯದಲ್ಲಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ 21 ಗರಿಕೆಯನ್ನು ಗಣಪತಿಯ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಒಂದಷ್ಟು ದೋಷಗಳಿಂದ ಮುಕ್ತರಾಗ್ತೀರಿ. ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ಆದರೆ ವ್ಯವಹಾರಿಕವಾಗಿ ಚೆನ್ನಾಗಿದ್ದರೂ ಆರ್ಥಿಕ ಸಂಕಷ್ಟಗಳು ಸಾಕಷ್ಟು ಎದುರಾಗುತ್ತೆ. ಹಾಗೆ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರ ಮನಸ್ಸು ತುಂಬ ಚಂಚಲತೆಯಿಂದ ಇದೆ. ಏನೇ ಕೆಲಸ ಮಾಡೋದಕ್ಕೆ ಹೊರಟರೂ ಒಳ್ಳೆ ಸಮಾಧಾನವಾಗಿರ್ತಕ್ಕಂಥದ್ದಲ್ಲ. ಹಾಗೆ ವೃತ್ತಿಯಲ್ಲಿ ಏನಾದರೂ ಬದಲಾವಣೆ ತಂದುಕೊಳ್ಬೇಕು ಅಂದರೂ ಅದು ಸರಿಯಾದ ರೀತಿ ಮಾರ್ಗದರ್ಶನ ಸಿಗ್ತಾ ಇಲ್ಲ. ಹಾಗಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಅರ್ಥಗರ್ಭಿತವಾದಂತಹ ಜೀವನದ ಕಡೆ ನೀವು ಹೆಜ್ಜೆ ಹಾಕಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಪ್ರಾರ್ಥನೆಯೂ ಬೇಕು. ಸಾಧ್ಯವಾದರೆ ಕಪ್ಪು ಬಣ್ಣದ ಶ್ವಾನಗಳಿಗೆ, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಶ್ವಾನಗಳಿಗೆ ಒಂದಷ್ಟು ಪದಾರ್ಥಗಳನ್ನು ಹಾಕುವಂಥದ್ದು, ಅದರಲ್ಲೂ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಶ್ವಾನಗಳಿಗೆ ಉಣಬಡಿಸೋದ್ರಿಂದ ಮಕರ ರಾಶಿಯವರು ಒಂದಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸಾಧ್ಯವಾದಷ್ಟು ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು, ವಿದ್ಯಾರ್ಥಿಗಳು ಓದೋದ್ರ ಕಡೆ ಅಥವಾ ಹೊಸದಾಗಿ ಮಾಡುವ ಕೆಲಸ ಕಾರ್ಯಗಳ ಕಡೆ ತಾವು ಏನು ಚಿಂತನೆ ಮಾಡಿದ್ರು ಆ ಚಿಂತನೆಯ ಫಲವನ್ನು ಅರ್ಥಗರ್ಭಿತವಾಗಿ ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗಿದೆ. ಇವತ್ತಿನ ದಿವಸ ನೀವು ಯಾವುದೇ ಕೆಲಸ ಮಾಡಿ ಏನೇ ಮಾಡಲಿಕ್ಕೆ ಮುಂದಾಗಿ ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಇವತ್ತು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡ್ರೆ ಅದರ ಫಲಾಫಲಗಳು ಸಾಕಷ್ಟು ಇದೆ. ಆದರೆ ಏನು ಮಾಡಬೇಕಾದರೂ ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ದರ ಚಿಂತನೆ ಬೇಕು. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇರಬೇಕು. ಹಾಗೆ ಇವತ್ತಿನ ದಿವಸ ನೀವು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಲಾಭವನ್ನು ಗಳಿಸುವಂತಹ ಅದೃಷ್ಟ ಇರತಕ್ಕಂಥ ದಿನವೇ. ಆದರೆ ಮನಸ್ಸಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ, ಚಿಂತನೆ ಇದೆ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಇವತ್ತು ಸಾಧ್ಯವಾದರೆ ದೂರಭಾರ ಪ್ರಯಾಣ ಹೊರಡಬೇಕಾದಂಥ ಪರಿಸ್ಥಿತಿ ನಿಮಗಿದ್ದರೆ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲರೂ ತೆಂಗಿನ ಮರ ಇದ್ದರೆ ಆ ತೆಂಗಿನ ಮರಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಮರದ ಸಾನ್ನಿಧ್ಯದಲ್ಲಿ ನಿಂತು ನಿಮ್ಮ ಕೆಲಸ ಕಾರ್ಯಗಳನ್ನು ಅಲ್ಲೊಮ್ಮೆ ಅದನ್ನು ಮೆಲುಕು ಹಾಕ್ತಾ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿ ಅದರಿಂದ ಒಳ್ಳೆ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ.
ಗುರುವಿನ ಅನುಗ್ರಹದಲ್ಲಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನ ಎಂಬತಕ್ಕಂಥದ್ದು ಇಷ್ಟೇ ಇದ್ದರೂ ಸಮಾಧಾನಕರವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಧರಿಸುವಂತಹ ವಸ್ತ್ರ ಆಗಲಿ, ಮಾಡುವಂಥ ಕೆಲಸ ಆಗಲಿ, ಅಥವಾ ದಾನ ಧರ್ಮಗಳಾಗಲಿ, ಯಾವುದೇ ವೃತ್ತಿಯಲ್ಲಿದ್ದು ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಂಡ್ರೂ ಇವತ್ತು ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ದಿನ. ಆದರೆ ನೀವು ಮಾಡುವ ಕೆಲಸದಲ್ಲೇ ಒಂದು ಬದಲಾವಣೆ ಬೇಕು. ಆ ಬದಲಾವಣೆ ಹೇಗೆ ತರಬೇಕು ಅದರ ಬಗ್ಗೆ ಒಂದು ಸೂಕ್ತವಾದ ಚಿಂತನೆ ಬೇಕು. ಆ ಚಿಂತನೆಗಾಗಿ ಒಂದು ಚಿಟಿಗೆಯಷ್ಟು ಕಡಲೆಬೇಳೆ ಅಥವಾ ಕಡಲೆಕಾಳು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ಮನೆ ದೇವರ ಪ್ರಾರ್ಥನೆ ಮಾಡಿ ಒಂದಿಷ್ಟು ಹಸಿರು ಬಣ್ಣ ಇರತಕ್ಕಂತಹ ಹುಲ್ಲು ಹೋಗಲಿ, ಹಸಿರು ಬಣ್ಣದ ಯಾವುದಾದ್ರು ಒಂದಷ್ಟು ಪರಿಸರಗಳಲ್ಲಿ ಹೋಗಿ ಅಲ್ಲಿ ನಿಂತು ಬುಧನ ಪ್ರಾರ್ಥನೆ ಮಾಡೋದು, ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿಂದ. ಇನ್ನು ವೀಕ್ಷಕರೇ, ಆಗಲೇ ಗುರುಜಿ ತಿಳಿಸ್ತಾ ಇದ್ರು, ಇನ್ಮೇಲೆ ಪ್ರತಿ ಗುರುವಾರಗಳೊಂದು ಏನೋ ಒಂದು ವಿಶೇಷತೆ ಇರುತ್ತೆ, ಸಿಹಿ ಸುದ್ದಿ ಏನೋ ಇರುತ್ತೆ, ಅದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ. ಅದೇನೋ ತಿಳ್ಕೊಳ್ಳೋಣ ಗುರುಜಿಯವರಿಂದ. ತಿಳಿಸಲೇಬೇಕು. ಇಷ್ಟು ದಿವಸ ಸತತ 8 ವರ್ಷಗಳಿಂದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಾ ಬಂದಿದ್ದೀರಿ. ಪ್ರತಿಯೊಬ್ಬರು ಹಾಕುವ ಹೆಜ್ಜೆ, ಆ ಹೆಜ್ಜೆಯ ಹಿಂದೆ ಒಬ್ಬ ಗುರು ಇರ್ತಾನೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ. ನನ್ನ ಜೀವನ ಇವತ್ತು ಈ ಮಟ್ಟಿಗೆ ಬರಬೇಕಾದ್ರೆ ನನಗೊಬ್ಬರು ಮಾರ್ಗದರ್ಶಕರಿರ್ತಾರೆ, ಅಥವಾ ನನಗೊಬ್ಬರು ಕೈ ಹಿಡಿದು ನಡೆಸಿರ್ತಕ್ಕಂಥವ್ರು ಇದ್ದಾರೆ, ಅಥವಾ ನನ್ನ ಜೀವನದಲ್ಲಿ ಬೆಳಕಾಗಿ ನಿಂತಿರ್ತಕ್ಕಂಥವ್ರು ಒಬ್ಬರು ಇರ್ತಾರೆ. ಇಂತಹ ಪರಿಸ್ಥಿತಿಗಳು, ಇಂತಹ ಮನಸ್ಸು ಎಲ್ಲರಿಗೂ ಇರತಕ್ಕಂಥದ್ದೇ. ಆದರೆ ಅವ್ರಿಗಾಗಿ ಒಂದು ಅವಕಾಶ ನಾವು ಕೊಡಬೇಕಾಗತ್ತೆ. ಎಲ್ಲಾದರೂ ಒಂದು ವೇದಿಕೆಗಳಲ್ಲಿ ಅವ್ರ ಬಗ್ಗೆ 2 ಮಾತಾಡಿದಾಗ ನಮ್ಮ ಮನಸ್ಸಿಗೆ ಬಹಳಷ್ಟು ಆನಂದ ಆಗುತ್ತೆ. ಇದು ಎಲ್ಲರ ಮನಸ್ಸಲ್ಲಿರುವಂಥದ್ದು. ಹಾಗಾಗಿ ಮುಂದಿನ ಗುರುವಾರ ಅಂದರೆ ಈಗ ಬರ್ತಕ್ಕಂಥ ಇನ್ನು ಪ್ರತಿ ಗುರುವಾರ ನಿಮಗೊಂದು ಸುವರ್ಣ ಅವಕಾಶ ಇದೆ. ಏನಪ್ಪ, ಪ್ರತಿ ಗುರುವಾರ ನಿಮ್ಮನ್ನು ಕೈ ಹಿಡಿದು ನಡೆಸಿದಂಥವ್ರು ವಿದ್ಯಾರ್ಥಿಗಳು, ಅವರ ಟೀಚರ್ಸ್, ಅವರ ಜೀವನದಲ್ಲಿ ಒಂದು ಬೆಳಕಾಗಿ ನಿಂತಹ ಟೀಚರ್ ಬಗ್ಗೆ ಮಾತಾಡ್ಬೋದು. ಹಾಗೆ ಒಬ್ಬ ಗೃಹಿಣಿ, ಒಬ್ಬ ಹೆಣ್ಣುಮಗಳು ಒಂದು ಕುಟುಂಬದಲ್ಲಿದ್ದಾಗ ನೀವು ನಿಮ್ಮ ಅತ್ತೆ ಬಗ್ಗೆನೋ ಅಥವಾ ಗಂಡನ ಬಗ್ಗೆನೋ, ಏನಪ್ಪ ಎತ್ತತಲೆ ಅತ್ತೆ ಬಗ್ಗೆ ಹೇಳಿಬಿಟ್ರಲ್ಲ ಅಂತ ನಿಮ್ಮ ಮನಸ್ಸಿಗೆ ಬರ್ಬೋದು. ಒಂದಷ್ಟು ಜನಕ್ಕೆ ಮಾತ್ರ, ಎಲ್ಲರಿಗೂ ಅಲ್ಲ. ನಮ್ಮಲ್ಲಿ ನಮ್ಮ ಭಾರತೀಯ ಸ್ತ್ರೀಯರು ಎಷ್ಟೇ ಏನೇ ಇದ್ದರೂ ಸಹಿತ, ಏನಿವತ್ತು ನೀವು ಚೆನ್ನಾಗಿರೋದಂದರೆ ನಾನು ಗಂಡ ಇದ್ದಿದ್ದರಿಂದ, ನನ್ನ ಗಂಡ ಹೇಗೆ ಬಂದ, ಅವರಮ್ಮನ ಹೊಟ್ಟೆಯಿಂದಲೇ ಬಂದ. ಅಮ್ಮನೇ ಇಲ್ಲ ಅಂದರೆ, ಅತ್ತೆನೇ ಇಲ್ಲ ಅಂದರೆ ನನ್ನ ಗಂಡ ಎಲ್ಲಿಂದ, ಈ ಚಿಂತನೆ ಮಾಡೋರು ಇದ್ದಾರೆ. ಹಾಗೆ ಅತ್ತೆ ತಾನೇ, ಅತ್ತೆಗೆ ಪ್ರತ್ಯೇಕವಾದಂಥ ರೂಮಲ್ಲಿ ಇಡೋಂಥವ್ರು ಇದ್ದಾರೆ. ಇರಲಿ, ಅದನ್ನ ನಂತರ ಮಾತಾಡೋಣ. ಆದರೆ ಒಂದಂತೂ ಸತ್ಯ, ನಿಮ್ಮನ್ನು ಕೈ ಹಿಡಿದು ನಿಮ್ಮ ಜೀವನಕ್ಕೆ ಬೆಳಕಾಗಿರ್ತಕ್ಕಂಥವರ ಹೆಸರನ್ನ ಹೇಳಿ, ಇಂಥವರಿಂದ ನನ್ನ ಜೀವನಕ್ಕೆ ಒಂದು ಬೆಳಕಾಯಿತು ಅಂತ ಹೇಳ್ಕೊಳ್ಳುವಂತಹ ಒಂದು ಸುವರ್ಣ ಅವಕಾಶ ಗುರುವಾರದ ಸಂಚಿಕೆಗಳಲ್ಲಿದೆ. ಗುರುವಾರ ಯಾರೇ ಕರೆ ಮಾಡಿದ್ರು, ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ನನ್ನೊಂದಿಗೆ ಹಂಚಿಕೊಂಡು ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಂಡು ಅದಾದ ನಂತರ ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಬೆಳಕಾದವರು ಯಾರು ಅಂತಕ್ಕಂಥವ್ರ ಹೆಸರನ್ನು ತಾವು ಹೇಳ್ಬೋದು. ಹೇಳಲಿಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಇನ್ನು ಮುಂದಿನ ಗುರುವಾರಗಳಲ್ಲಿ ಇದು ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ. ಇದು 8 ವರ್ಷ ತುಂಬಿ 9ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಇದೊಂದು ಸುವರ್ಣಾವಕಾಶ. ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಯಾರಾದರೂ ಒಬ್ಬ ಗುರುಗಳು ಇದ್ದೇ ಇರ್ತಾರೆ. ಅದು ಅತ್ತೆ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಅಥವಾ ಸಹೋದ್ಯೋಗಿಗಳಾಗಿರ್ಬೋದು, ಶಾಲೆಯಲ್ಲಿ ಶಿಕ್ಷಕರಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ನೆರೆಹೊರೆಯವರು ಆಗಿರ್ಬೋದು, ಬಂಧುಗಳಾಗಿರ್ಬೋದು, ಹೀಗೆ ಯಾರಾದರೂ ಒಬ್ಬರು ಮಾರ್ಗದರ್ಶಕರು ನಮ್ಮ ಜೀವನದಲ್ಲಿ ಇದ್ದೇ ಇರ್ತಾರೆ. ಅವರಿಗೆ ಥ್ಯಾಂಕ್ ಯು ಹೇಳುವಂಥ, ಧನ್ಯವಾದಗಳನ್ನು ಅರ್ಪಿಸುವಂಥ ಒಂದು ಅವಕಾಶ ಸಿಕ್ಕೇ ಇರೋದಿಲ್ಲ ನಮಗೆ. ಆದರೆ ಜಿ ಕನ್ನಡ ವಾಹಿನಿ ವತಿಯಿಂದ ನಮ್ಮ ಮಹರ್ಷಿವಾಣಿ ತಂಡದ ಪರವಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಇನ್ನು ಮುಂದೆ ಪ್ರತಿ ಗುರುವಾರ ನಿಮ್ಮೆಲ್ಲರಿಗೂ ಒಂದು ಸುವರ್ಣಾವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ. ಅದೇನು ಅಂದರೆ, ನಿಮ್ಮ ಜೀವನದಲ್ಲಿ ನಿಮಗೆ ಬೆಳಕಾಗಿರುವಂಥ ಮತ್ತು ನಿಮ್ಮ ಯಶಸ್ಸಿಗೆ ಕಾರಣರಾಗಿರುವಂಥವ್ರನ್ನ ನೀವು ಹೇಳ್ಕೊಳ್ಬಹುದು, ಥ್ಯಾಂಕ್ ಯು ಹೇಳ್ಬೋದು, ಧನ್ಯವಾದಗಳನ್ನು ನಮ್ಮ ಕಾರ್ಯಕ್ರಮದ ಮುಖಾಂತರ ಅವರಿಗೆ ಸಲ್ಲಿಸ್ಬೋದು. ಈ ಸದಾವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ. ಪ್ರತಿ ಗುರುವಾರ ಇನ್ನು ಮುಂದೆ ನೀವು ನಿಮ್ಮ ಜೀವನದಲ್ಲಿ ಬೆಳಕಾಗಿರುವಂಥವ್ರು ಯಾರು ಅನ್ನೋದನ್ನು ತಿಳಿಸ್ಬೋದು ನಮ್ಮ ಕಾರ್ಯಕ್ರಮದ ಮುಖಾಂತರ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ಈಗ ಕರೆ ಕೂಡ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಹೆಸರೆಲ್ಲ ಬೇಡ ಮೇಡಮ್, ನಾನು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಮಾತಾಡಬೇಕಿತ್ತು. ಮಾತಾಡಿ. ಹಲೋ. ನಮಸ್ತೆ ತಾಯಿ. ನಮಸ್ತೆ ಗುರುಜಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿಮ್ಮ, ನೀವು ಚೆನ್ನಾಗಿದ್ದೀರಾ ತಾಯಿ? ಹಾ ಗುರುಜಿ, ಚೆನ್ನಾಗಿದ್ದೀನಿ. ಹೇಳಿಮ್ಮ. ಗುರುಜಿ, ನಾನು ನನ್ನ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೇಳಿಮ್ಮ. ಅದು ಗುರುಬಲ ಚೆನ್ನಾಗಿದೆ ಅಂತಾರೆ, ಸಂಬಂಧಗಳು ಬರುತ್ತೆ ಗುರುಜಿ, ಆದ್ರೆ ಯಾವ್ದು ಇಷ್ಟ ಆಗ್ತಾ ಇಲ್ಲ.
ಅದೇ ಏನಾದ್ರೂ ಒಂದ್ ರೀಸನ್ ಇಂದ ಹುಡುಗ ಇಷ್ಟ ಆಗಲ್ವೋ ಅಥವಾ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರಲ್ವೋ, ಈ ತರ ಏನಾದ್ರೂ ಒಂದ್ ಕಾರಣದಿಂದ ನಮ್ಗೆ ಇಷ್ಟ ಆಗ್ತಾ ಇಲ್ಲ. ಅದೇ ಹೀಗೆ ಆಗ್ತಾ ಇರ್ದೆ. ಆದರೆ ಒಂದು ವಿಚಾರ ತಾಯಿ, ವಯಸ್ಸು ಹೋಗುತ್ತೆ ವಿನಃ ವಯಸ್ಸು ಬರೋದಿಲ್ಲ. ಹಾಗೆ ಪ್ರತಿಯೊಂದು ಕಾಲನೂ ಸಹಿತ ನಿನ್ನ ಅಪೇಕ್ಷೆ ಹೆಂಗೆ ಹುಡುಗರ ಅಪೇಕ್ಷೆನೂ ಬಹಳ ಇರುತ್ತೆ. ಹಾಗಾಗಿ ಒಬ್ಬರಿಗೊಬ್ಬರು ಅಪೇಕ್ಷೆಗಳನ್ನೇ ಇಟ್ಕೊಂಡು ಬರೀ ಜೀವನ ಎಲ್ಲ ಅಪೇಕ್ಷೆಯಲ್ಲೇ ಕಳೆದ್ರೆ ಕಳಿತಕ್ಕಂಥ ಸುಂದರವಾದ ಕ್ಷಣ, ಸುಂದರವಾದ ದಿನಗಳು ಯಾವಾಗ ಸಿಗುತ್ತೆ ನಿನಗೆ? ಆದರೆ ನಿನ್ನ ಸ್ವರತರಂಗ ಪ್ರಕಾರ ಇರುವ ಸಮಸ್ಯೆ, ನಿನ್ನ ಜಾತಕದಲ್ಲಿ ಶುಕ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ನಿನ್ನ ಮುಖದ ವರ್ಚಸ್ಸು ಸಮಂಜಸವಾಗಿರೋದಿಲ್ಲ. ಜೊತೆಗೆ ನಿನ್ನ ಆರೋಗ್ಯದಲ್ಲಾಗಲಿ, ನಿನ್ನ ವ್ಯವಹಾರದಲ್ಲಾಗಲಿ, ನೀನು ಚಿಂತನೆ ಮಾಡುವ ರೀತಿಯಲ್ಲಾಗಲೂ ಸಮಂಜಸವಾಗಿರೋದಿಲ್ಲ. ಅದಕ್ಕಾಗಿ ಶೀಘ್ರವಾಗಿ ಸಾಧ್ಯವಾದಷ್ಟು ಬೇಗ ಒಂದು ಲಗ್ನ ಶಾಂತಿ ಮಾಡಿಸ್ಕೊ. ಇದು ಯಾತಕ್ಕಾಗಿ ಮಾಡಬೇಕು ಅಂದರೆ, ನಿನ್ನ ಬಲಭಾಗದ ಭುಜದಲ್ಲಿ ನಿಂಗೊಂದು ಹುಟ್ಟು ಮಚ್ಚೆ ಇದೆ, ನೋಡ್ಕೊ. ಅದರಿಂದ ಹಲೋ, ಅದಕ್ಕೋಸ್ಕರ ನಿನ್ನ ರೈಟ್ ಸೈಡ್ ಭುಜದಲ್ಲಿ ಇರ್ತಕ್ಕಂಥ ಒಂದು ಹುಟ್ಟು ಮಚ್ಚೆ ಆಧಾರ ಪ್ರಕಾರ ನೀನು ಆದಷ್ಟು ಬೇಗ ಒಂದು ಲಗ್ನ ಶಾಂತಿ ಅಂತ ಮಾಡಿಕೊಂಡ್ರೆ ವಿವಾಹಕ್ಕೆ ಸೂಕ್ತವಾದಂಥ ಕಾಲ ಸನ್ನಿಹಿತವಾಗುತ್ತೆ. ಒಳ್ಳೇದಾಗಲಿ ತಾಯಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ಸೋಮವಾರ ಪರಮೇಶ್ವರನ ಸಂಪೂರ್ಣ ಅನುಗ್ರಹದೊಂದಿಗೆ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಉತ್ತರಾಭಿಮುಖವಾಗಿ ಕೂತು ಭಗವಂತನನ್ನು ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಶಿವಾಯ. ಮೊದಲನೇದಾಗಿ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶಿವಾಯ. ಎರಡನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶಿವಾಯ. ಮೂರನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಕ್ಲೀಂ ಓಂ ಐಂ, ಕ್ಲೀಂ ಓಂ ಐಂ, ಕ್ಲೀಂ ಓಂ ಐಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತವೇ ನಮಃ. ನಮಃ ಶಿವಾಯ. ಶಿವಾಯ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಬಹಳ ವಿಶೇಷವಾಗಿ ಕ್ಲೀಂ ಓಂ ಐಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥ 5 ರಾಶಿಗಳಲ್ಲಿರ್ತಕ್ಕಂಥವ್ರು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಶುಭ ಫಲದಲ್ಲಿರ್ತಕ್ಕಂಥ 5 ರಾಶಿಗಳವರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷರಾಶಿ, ಸಿಂಹರಾಶಿ, ತುಲಾರಾಶಿ, ಧನುರ್ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೇಷರಾಶಿ, ಸಿಂಹರಾಶಿ, ತುಲಾರಾಶಿ, ಧನುರ್ರಾಶಿ ಮತ್ತು ಮೀನರಾಶಿ. ಈ 5 ರಾಶಿಗಳಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವು ಅಂದುಕೊಂಡಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಾ. ಅಸಾಧ್ಯವಾದನ್ನು ಕೂಡ ಸಾಧನೆ ಮಾಡ್ಕೊಳ್ತಕ್ಕಂಥ ದಿವ್ಯ ಅನುಗ್ರಹ ಭಗವಂತ ನಿಮಗೆ ಸಂಕಲ್ಪ ಮಾಡಿರ್ತಕ್ಕಂಥದ್ದು, ಅಂದರೆ ನಿಮಗೆ ದಯಪಾಲಿಸಿರ್ತಕ್ಕಂಥದ್ದಿದೆ. ಶುಭಪ್ರದಲ್ಲಿರ್ತಕ್ಕಂಥವ್ರು ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿ ಪಡ್ಕೊಳ್ತಕ್ಕಂಥದ್ದಿದೆ. ಆದಷ್ಟು ಇವತ್ತಿನ ದಿವಸ ಶುಭಪ್ರದಲ್ಲಿರ್ತಕ್ಕಂಥವ್ರು ತಾವು ಮನೆಯಲ್ಲೇ ಆರಾಮಾಗಿ ಕೂತ್ಕೊಳ್ಳೋದಕ್ಕಿಂತ, ಇಲ್ಲಾಂದರೆ ನೆಮ್ಮದಿಯಾಗಿ ಆಫೀಸ್ಗಂತೂ ಹೋಗೋದಂತೂ ನಿಜ. ಸೋಮವಾರ ಆಯಿತು, 2 ದಿವಸ ರಜಾ ಸಿಕ್ತು ಆರಾಮಾಗಿ. ಯಾಕೆಂದರೆ ಈ 2 ದಿವಸ ರಜಾ ಆದಮೇಲೆ ಸೋಮವಾರ ಅಂದಮೇಲೆ ಮುಗೀತು. ಸಾಕಷ್ಟು ಸ್ವಲ್ಪ ಬಾಡಿ ಪೇನ್ ಬರ್ತಕ್ಕಂಥದ್ದಾಗಲಿ, ಆಫೀಸ್ಗೆ ಹೋಗೋದಕ್ಕೆ ಮೂಡಿರಲ್ಲ, ಅಪ್ಪ ಇನ್ನೇನು ಶುರು ಆಯ್ತಲ್ಲಪ್ಪ ಅಂತಕ್ಕಂಥ ಮನಸ್ಥಿತಿಯಲ್ಲಿ ತಾವೆಲ್ಲರೂ ಕೂಡ ಇರ್ತೀರ. ಆದ್ರೂ ಕೂಡ ಶುಭಪ್ರದಲ್ಲಿರ್ತಕ್ಕಂಥವ್ರಿಗೆ ತಾವು
ಇವತ್ತಿನ ದಿವಸ ನಿಮ್ಗೊಂದು ಅನುಗ್ರಹವನ್ನು ಭಗವಂತ ದಯಪಾಲಿಸಿರ್ತಕ್ಕಂಥದ್ದು ಏನಪ್ಪ ಅಂದರೆ ಅಸಾಧ್ಯವಾದನ್ನು ಕೂಡ ಸಾಧನೆ ಮಾಡ್ಕೊಳ್ತಕ್ಕಂಥದ್ದು. ಆದಷ್ಟು ಇವತ್ತಿನ ದಿವಸ ಯಾರು ಕೂಡ ಲೇಜಿತನವನ್ನು ಬಿಟ್ಟು ಲೇಜಿಯಾಗಿ ಇವತ್ತಿನ ದಿವಸ ಮಾಡಬೇಕಾ, ನಾಳೆ ಮಾಡಿದ್ರೆ ಆಯ್ತು ಬಿಡು, ನಾಳಿದ್ದು ಮಾಡಿದ್ರೆ ಆಯ್ತು ಬಿಡು ಅಂತಕ್ಕಂಥ ಮನಸ್ಥಿತಿಯನ್ನು ದೂರ ಮಾಡಿಕೊಂಡು ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಯಾರು ಕೂಡ ಲೇಜಿತನವನ್ನು ಮಾಡಿದಿರಾ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಾಕಷ್ಟು ಹೆಚ್ಚಿನಷ್ಟು ಶ್ರಮವನ್ನು ವಹಿಸಿ ತಾವು ಕೆಲಸ ಮಾಡಿದ್ದೇ ಆದರೆ ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಮತ್ತೊಂದು ವಿಚಾರ ಸ್ಪಷ್ಟೀಕರಿಸೋದೇನಪ್ಪ ಅಂದರೆ ಇವತ್ತಿನ ದಿವಸ ತಾವು ಭಗವಂತ ಚಂದ್ರಶೇಖರ ಶಿವನನ್ನ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ತಂದೆ ತಾಯಿಯ ಪಾದರವಿಂದಗಳಿಗೆ ನಮನವನ್ನು ಮಾಡಿ ತಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೇ ಆದರೆ ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಕುಂಭ ರಾಶಿ. 3 ರಾಶಿಗಳಲ್ಲಿರ್ತಕ್ಕಂಥವ್ರು ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಕುಂಭ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರು ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ನಿಜ. ಆದರೆ ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದಿದೆ, ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಿದೆ. ಪ್ರಾರಂಭದ ಹಂತದಲ್ಲಿ ಬಹಳ ವೇಗವಾಗಿ ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿ ಪಡ್ಕೊಳ್ತೀರಾ. ಆದರೆ ಇನ್ನೇನು ಆ ಕಾರ್ಯ ನಾವು ಮಾಡ್ತಕ್ಕಂಥ ಕೆಲಸ ಕಂಪ್ಲೀಟ್ ಆಗಬೇಕು ಆ ಒಂದು ಸಮಯದಲ್ಲಿ ಶತ್ರುಗಳ ಅಟ್ಟಹಾಸದಿಂದನೋ, ಗುಪ್ತ ಶತ್ರುಗಳ ಅಟ್ಟಹಾಸದಿಂದನೋ, ಇಲ್ಲಾಂದ್ರೆ ತಮ್ಮ ಸಹೋದ್ಯೋಗಿಗಳಿಂದ ಆಗ್ತಕ್ಕಂಥ ಸಣ್ಣ ಪುಟ್ಟ ತೊಂದರೆಗಳಿಂದ ನಿಧಾನವಾಗಿ ಆಗ್ತಕ್ಕಂಥದ್ದು, ಇವೆಲ್ಲ ಪರಿಸ್ಥಿತಿಗಳನ್ನ ಇವತ್ತಿನ ದಿವಸ ತಾವು ಎದುರಾಗ್ತಕ್ಕಂಥದ್ದಿರುತ್ತೆ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ತಾವು ಈ ಪರಿಸ್ಥಿತಿಯಿಂದ ತಾವು ದೂರ ಆಗಬೇಕು ಅಂದರೆ ನಿಮ್ಗೊಂದು ಚುಟುಕು ತಂತ್ರಸಾರ ಇದೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥದ್ದು ಸಾಧಾರಣವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ನೋಡಿದಾಗಿಂದ ಅಂತೂ ತಮ್ಮೆಲ್ಲರ ಮನೆಯಲ್ಲೂ ಇದಂತೂ ಖಚಿತ ಇದ್ದೇ ಇರುತ್ತೆ. ಯಾಕೆಂದ್ರೆ ಇದರಿಂದ ಸಾಕಷ್ಟು ತಂತ್ರಸಾರಗಳನ್ನು ತಿಳಿಸ್ಕೊಟ್ಟಿದ್ದೇವೆ. ಆ ಒಂದು ವಸ್ತು ಯಾವುದಪ್ಪ? ಬಿಳಿ ಸಾಸಿವೆ. ಆ ಒಂದು ಬಿಳಿ ಸಾಸಿವೆಯನ್ನ ಒಂದು ನೋಡಿ 3 ಸತಿನೂ 3 ಚಿಟಿಕೆಯನ್ನು ತಗೊಳ್ತಕ್ಕಂಥದ್ದು. ತಾವು ಚಿಟಿಕೆಯನ್ನು ತಗೊಳ್ಬೇಕಾದ್ರೂ ಕೂಡ ನಿಮ್ಮ ಉಂಗುರದ ಬೆರಳು ಮತ್ತು ಈ ಒಂದು ಹೆಬ್ಬೆಟ್ಟು ಬೆರಳು ಇದರಿಂದ 3 ಚಿಟಿಕೆ ಆ ಬಿಳಿ ಸಾಸಿವೆಯನ್ನು ತಗೊಂಡು ದೃಷ್ಟಿಯನ್ನು ತೆಗೆದು ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಇದನ್ನ ಮಾಡೋದ್ರಿಂದ ಯಾವ ಒಂದು ಸಮಯದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಾ ಇದೆ, ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅಂದ್ರೂ ಕೂಡ ಆ ಒಂದು ಸಮಯದಲ್ಲಿ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಈ ಒಂದು ಕೆಲಸವನ್ನು ಮಾಡಿದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮಿಥುನ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಮತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಕರ್ಕಾಟಕ ರಾಶಿ. ಮಿಥುನ ರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿ. ಈ 4 ರಾಶಿಗಳಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥದ್ದು. ಅಂದ್ಕೊಂಡಿರ್ತಕ್ಕಂಥ ಕೆಲಸ ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದಿದೆ, ಎಡುವತಕ್ಕಂಥದ್ದಿದೆ. ನಿಮಗೂ ಕೂಡ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ಇದೆ, ಚುಟುಕು ತಂತ್ರಸಾರ ಇದೆ. ಮುಂದಿನ ಭಾಗದಲ್ಲಿ ಆದಷ್ಟು ಬೇಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಅಸಮಂಜಸ ಇರುವಂತಹ ರಾಶಿಗಳು ಯಾವುದು ಈಗಾಗಲೇ ತಿಳ್ಕೊಂಡಿದ್ದಾಯ್ತು. ಇನ್ನು ಅವ್ರು ಮಾಡಬೇಕಾಗಿರುವಂತಹ ಅನುಷ್ಠಾನದ ಪರಿಹಾರ ಹೇಗೆ ತಿಳಿಸ್ಕೊಡ್ತಾರೆ ಈಗ ಶ್ರೀನಿವಾಸ್ ಶರ್ಮಾ ಅವರು. ವಿಶೇಷವಾಗಿ ಅಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ನಿಮಗೆ ಸ್ವಲ್ಪ ಸಮಸ್ಯೆ ಎದುರಾಗ್ತಾ ಇದೆ, ಸ್ವಲ್ಪ ಗೊಂದಲಗಳು ಉಂಟಾಗ್ತಾ ಇದೆ, ಮಾಡ್ತಕ್ಕಂಥ ಕೆಲಸ ಕೈಗೂಡ್ತಾ ಇಲ್ಲ, ಈ ಒಂದು ಸಮಯಗಳು ಎದುರಾಗೋದ್ರಿಂದ ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಶಿವತಾಂಡವ ಸ್ತೋತ್ರವನ್ನ ಶ್ರವಣ ಮಾಡ್ತಕ್ಕಂಥದ್ದು ಮತ್ತು ಶಿವನ ದೇವಾಲಯಕ್ಕೆ ಸುಗಂಧರಾಜ ಪುಷ್ಪವನ್ನ ನೀಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇದರ ಜೊತೆ ಕಂದು ಬಣ್ಣದ ಗೋಮಾತೆಗೆ ಏನಾದರೂ ತಿಂಡಿ ತಿನಿಸನ್ನ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನ ಮಾಡೋದ್ರಿಂದ ಅಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಬರ್ತಕ್ಕಂಥ ಸಮಸ್ಯೆಗಳನ್ನ, ದೋಷಗಳನ್ನ, ಯಾವ ಒಂದು ಸಮಯದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗ್ತಾ ಇದೆ ಅಂದ್ರೂ ಕೂಡ ಆ ಸಮಯದಲ್ಲಿರ್ತಕ್ಕಂಥ ದೋಷಗಳನ್ನು ಕೂಡ ದೂರ ಮಾಡಿಕೊಳ್ಳಿಕ್ಕೆ ಭಗವಂತನ ಸಂಪೂರ್ಣ ಅನುಗ್ರಹವನ್ನು ಪಡಿತಕ್ಕಂಥದ್ದಿದೆ. ಈ ಒಂದು ತಂತ್ರಸಾರವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಶಿವತಾಂಡವ ಸ್ತೋತ್ರ ಎಲ್ಲರಿಗೂ ಹೇಳಲಿಕ್ಕೆ ಕಷ್ಟ ಆಗ್ಬೋದು, ಹೌದು, ಕೇಳಲಿಕ್ಕೆ ಎಲ್ಲಿ ಸಿಗುತ್ತಪ್ಪ ಅನ್ನೋದಾಗ್ಬೋದು. ಇವತ್ತಂತೂ ಇಡೀ ಪ್ರಪಂಚ ಭೂಮಂಡಲನೇ ಅಂಗೈಯಲ್ಲಿದೆ, ಮೊಬೈಲಲ್ಲಿ. ಹಾಗಾಗಿ ಶಿವತಾಂಡವ ಸ್ತೋತ್ರ ಅಂತ ನೀವು ಯೂಟ್ಯೂಬಲ್ಲೋ ಅಥವಾ ಏನು ಯೂಟ್ಯೂಬಲ್ಲೇ ಅಲ್ವಾ ಮ್ಯೂಸಿಕ್ ಆ್ಯಪ್ಗಳೆಲ್ಲ ಶಿವತಾಂಡವ ಸ್ತೋತ್ರವನ್ನು ಹೇಳಿದ್ರೆ ಅದು ಬರುತ್ತೆ. ಕಿವಿಯಲ್ಲಿ ಆಲಿಸಿ. ಶಿವತಾಂಡವ ಸ್ತೋತ್ರವನ್ನು ಕಿವಿಯಲ್ಲಿ ಆಲಿಸಿದ್ರೂ ಇವತ್ತು ಸಾಕಷ್ಟು ಜನಕ್ಕೆ ಅದರ ಪರಿಹಾರ ಸಿಗುತ್ತೆ. ಯಾಕೆಂದರೆ ತಂತ್ರಸಾರ ಪ್ರಕಾರ ಶಿವತಾಂಡವ ಸ್ತೋತ್ರವನ್ನು ಆ ರಚನೆ ಮಾಡಿರ್ತಕ್ಕಂಥದ್ದೇ ಬಹಳ ವಿಶೇಷವಾಗಿದೆ. ಅದರಲ್ಲೂ ರಾವಣ ಎಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸ್ವಾಮಿ ಭಕ್ತಿ ಜೊತೆಗೆ ಭಕ್ತಿ ಮತ್ತು ವಿಶೇಷವಾಗಿರ್ತಕ್ಕಂಥ ಗುರುಭಕ್ತಿ, ಅಂದರೆ ಆ ಗುರುಭಕ್ತಿ ಮತ್ತು ಒಂದಷ್ಟು ವಿಶೇಷವಾದಂಥ ಗುಣವುಳ್ಳಂಥವನು ರಾವಣ ಮಾತ್ರನೇ.
ನೋಡಿ, ರಾವಣನಲ್ಲಿರ್ತಕ್ಕಂಥ ಗುಣಗಳು ಅಷ್ಟಿಷ್ಟಲ್ಲ, ಅಷ್ಟು ಗುಣಗಳಿದೆ. ರಾವಣ ಸಂಪೂರ್ಣವಾಗಿ ಶಿವನ್ನ ಅಷ್ಟು ಆರಾಧನೆ ಮಾಡ್ತಿದ್ದ. ಆ ಶಿವನ ಅಷ್ಟು ಆರಾಧನೆ ಮಾಡಿದ್ದರಿಂದಲೇ ಶಿವ ತನ್ನ ಆತ್ಮಲಿಂಗವನ್ನು ರಾವಣಾಸುರನಿಗೆ ಕೊಟ್ಟಿದ್ದು. ಇದೆಲ್ಲ ಒಂದು ವಿಶೇಷವೇ ಸರಿ ಇರಲಿ. ಈ ವಿಶೇಷಗಳ ಮಧ್ಯದಲ್ಲಿ ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ ಪ್ರತಿ ಗುರುವಾರ ನಿಮಗೊಂದು ಸುವರ್ಣಾವಕಾಶ ಇದೆ. ಪ್ರತಿ ಗುರುವಾರ ನಿಮ್ಮ ಜೀವನಕ್ಕೆ ಬೆಳಕಾಗಿರ್ತಕ್ಕಂಥವ್ರನ್ನ ನೆನೆಸ್ಕೊಳ್ಳೋದಕ್ಕೆ, ಅವ್ರಿಗಾಗಿ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ, ಅವ್ರಿಗಾಗಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಿಮಗೊಂದು ಸುವರ್ಣಾವಕಾಶ ಇದೆ. ನಿಮ್ಮ ಗುರುಗಳನ್ನಾಗಲಿ ಅಥವಾ ನಿಮ್ಮ ದಾರಿದೀಪವಾಗಲಿ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ನಿಮ್ಮ ಜೀವನವನ್ನು ಒಂದು ಟರ್ನಿಂಗ್ ಮಾಡಿರ್ತಾರಲ್ಲ, ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳು ಅಥವಾ ಒಂದು ಸುಂದರವಾದ ಕ್ಷಣ ಅಥವಾ ನಿಮ್ಮನ್ನು ಒಂದು ಕಡೆ ಸೇರಿಸುವಂತಹದ್ದು ಅಥವಾ ನಿಮ್ಮನ್ನು ಕೈ ಹಿಡಿದು ನಡೆಸುವಂತಹದ್ದು ಅಥವಾ ನಿಮ್ಮ ಜೀವನಕ್ಕೆ ಬೇಕಾದಂಥ ವಿಶೇಷವಾದಂಥ ಜ್ಞಾನವನ್ನು ಪರಿಸರಿಸ್ತಕ್ಕಂಥದ್ದು ಗುರು ಆಗಿರ್ಬೋದು ಅಥವಾ ನಿಮ್ಮ ಕುಟುಂಬದವರಾಗಿರ್ಬೋದು ಅಥವಾ ನಿಮಗೆ ಬಹಳ ಬೇಕಾಗಿರ್ತಕ್ಕಂಥ ನಿಮ್ಮ ಹತ್ತಿರದ ಸುತ್ತಮುತ್ತ ಇರತಕ್ಕಂಥ ಯಾರಾದರೂ ಸರಿಯೇ, ಅವ್ರ ಬಗ್ಗೆ ಅವರ ಹೆಸರನ್ನು ನಿಮ್ಮ ಸ್ವರದಲ್ಲಿ ಸಮಾಜಕ್ಕೆ ಗೊತ್ತಾಗೋ ಥರ ನನ್ನ ಜೀವನಕ್ಕೆ ಇಂತಹ ಒಂದು ದಾರಿದೀಪ ಅಂತ ಹೇಳೋದಕ್ಕೆ ಸಿಗುವಂಥ ಒಂದು ಸುವರ್ಣಾವಕಾಶ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಿಮಗಾಗಿ ಆ ಸಮಯವನ್ನು ಅವತ್ತು ಮೀಸಲಾಗಿಟ್ಟಿದ್ದೇವೆ. ಇದು 8 ವರ್ಷಗಳನ್ನು ಪೂರೈಸಿಕೊಂಡು 9ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಈ ಶುಭ ಸನ್ನಿವೇಶದಲ್ಲಿ ನಿಮ್ಮ ಸಾರ್ಥಕತೆಯ ಬದುಕಿಗೆ, ನಿಮ್ಮ ಜೀವನಕ್ಕೆ, ನಿಮ್ಮ ಕತ್ತಿನಿಂದ ನಿಮ್ಮನ್ನು ಬೆಳಕು ಕರ್ಕೊಂಬಂದಿದ್ದಾರಲ್ಲ, ಅವರ ಹೆಸರನ್ನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಂಥ ಬೃಹತ್ ಮಟ್ಟದ ಒಂದು ಚಾನಲಲ್ಲಿ, ಜೀ ಕನ್ನಡ ಇವತ್ತು ಸಣ್ಣದಲ್ಲ, ಜೀ ಕನ್ನಡ ವಾಹಿನಿ ಇವತ್ತಿನ ದಿವಸ ಪ್ರತಿಯೊಬ್ಬರ ಮನೆಗಳಲ್ಲೂ ಇದೆ, ಮನಸ್ಸಲ್ಲೂ ಇದೆ. ಜೀ ಕನ್ನಡ ಪುಟ್ಟ ಪುಟಾಣಿ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಎಲ್ಲರೂ ಕೂತು ಆನಂದ ಪಡುವಂತಹ ಈ ಒಂದು ದೊಡ್ಡದಾದಂಥ ವಾಹಿನಿಯಲ್ಲಿ ನಿಮ್ಮ ಇಷ್ಟವಾಗಿರ್ತಕ್ಕಂತಹ ನಿಮ್ಮ ಜೀವನಕ್ಕೆ ಬೆಳಕಾಗಿರುವಂಥ ಗುರುಗಳ ಹೆಸರನ್ನು ಈ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ಹೇಳ್ಬೋದು. ಆ ಸುವರ್ಣಾವಕಾಶ ನಿಮಗಾಗಿ. ಜೊತೆಗೆ ಇವತ್ತಿನ ಕಾಯಕ ವಾರದ ಮೊದಲನೇ ದಿನ ಸೋಮವಾರ, ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಸುದ್ದಿ ಸಮಾಚಾರಗಳನ್ನು, ಒಂದಷ್ಟು ವಿಚಾರಗಳನ್ನು ಎಲ್ಲವೂ ಸಹ ತಿಳ್ಕೊಂಡಿದ್ದೀರಿ. ಮನೋಗತ ಪ್ರಶ್ನೆಯಲ್ಲಿ ಪ್ರತಿ ತಂತ್ರಗಳನ್ನು ತಿಳಿತಾ ಬಂದಿದ್ದೀರಿ. ಹಾಗೆ ಶನೈಶ್ಚರನಿಗೆ ಸಂಬಂಧಪಟ್ಟಂಗೆ ಬಹುಶಃ ನಿನ್ನೆ ತಾವು ನೋಡಿದಂತಹ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ನಿಮ್ಮೆಲ್ಲರಿಗೂ ತೃಪ್ತಿ ಆಯಿತು ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಸಾನ್ನಿಧ್ಯಕ್ಕೆ ನಮ್ಮ ತಂದೆಯವರು ಪೂಜೆಗೆ ಹೋಗಿದ್ದರು. ಅದಾದ ನಂತರ ನಾನು ಪೂಜೆ ಮಾಡಿದ್ದೇನೆ, ನಮ್ಮ ತಂದೆ ಪೂಜೆ ಮಾಡಿದ್ದಾರೆ. ಈಗ ನನ್ನ ಮಗ ಸಹಿತ ಅಲ್ಲಿ ಹೋಗಿ ಪೂಜೆ ಮಾಡಿ ಬಂದದ್ದನ್ನು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡಿದ್ರಿ. ಅದೊಂದು ಸುವರ್ಣ ಅವಕಾಶವೇ ಸರಿ ನಮಗೆ. ಯಾಕೆಂದರೆ 3 ತಲೆಮಾರು ಆ ಸಾನ್ನಿಧ್ಯದಲ್ಲಿ ಪೂಜೆ ಮಾಡಿ ಎಷ್ಟೋ ಜನ ಭಕ್ತರಿಗೆ ದಾರಿದೀಪವಾಗಿರ್ತಕ್ಕಂಥ ಶನೈಶ್ಚರನ ಮೂಲ ಸಾನ್ನಿಧ್ಯ ಅಂತಲೂ ಹೇಳರೂ ತಪ್ಪಲ್ಲ. ಯಾಕೆಂದರೆ ಅಲ್ಲಿ ಪೂಜೆಗೆ ಬರೀ ಮಾನವರು ಮಾತ್ರ ಅಲ್ಲ, ಇಂದಿಗೂ ಸಹಿತ ಹೇಳ್ತಾರೆ, ಆ ದೇವಸ್ಥಾನದಲ್ಲಿ ಗಂಟೆ ಶಬ್ದ ಆಗಲಿ, ಆ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರ ಅವರ ಕೋರಿಕೆಗಳಾಗಲಿ, ಈಡೇರಿಸ್ತಕ್ಕಂಥ ರೀತಿ ಆಗಲಿ, ಭಗವತ್ ಸಾನ್ನಿಧ್ಯ ಇದೆ ಅಂತ ಹೇಳೋದಕ್ಕೆ ಬಹಳ ಆಧಾರಗಳಿದೆ ಅಲ್ಲಿ. ಅದರಲ್ಲೂ ತಾರೆ ವೃಕ್ಷದ ಸಮೀಪದಲ್ಲಿರ್ತಕ್ಕಂಥ ಶನೈಶ್ಚರನ ಸಾನ್ನಿಧ್ಯ. ಹೀಗೆ ಪ್ರತಿ ಭಾನುವಾರ ಶನೈಶ್ಚರನ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಶ್ರೀನಿವಾಸ್ ಶರ್ಮನಿಂದ ನಡೆಯುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.